ಪಾದಗಳಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶುಭೋದಯಗಳನ್ನು ಹೇಳುತ್ತಾ ಇಂದು ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಜನಹಿತ ಸಭಾ ಪೀಪಲ್ ವೆಲ್ಫೇರ್ ಫೋರಂ ಮೈಸೂರು ಜಿಲ್ಲಾ ಘಟಕ ಮೈಸೂರು ಇವರ ವತಿಯಿಂದ ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳು ಕೃತಿ ಬಿಡುಗಡೆ, ವಿಶೇಷ ಉಪನ್ಯಾಸ ಹಾಗೂ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಸತ್ತಂತಿಹರನ್ನು ಪಡೆದೆಚ್ಚರಿಸು, ಕಚ್ಚಾಡುವರನ್ನು ಕೂಡಿಸಿ ಉಳಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ ಸುರಿಸು, ಒಟ್ಟಿಗೆ ಬಾಳುವ ದರದಲ್ಲಿ ಹರಿಸು ಎಂದು ಕುವೆಂಪು ಅವರು ಹೇಳಿದರು. ಇಂದಿನ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸಲಿದ್ದಾರೆ ಪ್ರೊಫೆಸರ್ ಶಶಿಕಲಾ ಮೇಡಮ್, ನಿವೃತ್ತ ಪ್ರಾಣಿಶಾಸ್ತ್ರ ಪ್ರಾಧ್ಯಾಪಕರು, ಮೈಸೂರು ಇವರು. ಪ್ರಾರ್ಥನೆ ಮಾಡಿದ ಮೇಡಮ್ ಅವರಿಗೆ ಧನ್ಯವಾದಗಳು. ಕರ್ಮವೇ ಆರಾಧನೆ, ಸೇವೆಯೇ ಪೂಜೆ, ನನ್ನೆಡೆಗೆ ದೇಗುಲವು, ನಾನೆಲ್ಲಿ ಭಕ್ತಿಯನ್ನು ಕೈ ಮುಗಿರುವುದು ಅಲ್ಲಿ ದೇವತಾನಿಗಳನ್ನು ಎಂಬುದು ಕುವೆಂಪು ಅವರ ಸಾಲುಗಳು. ಈಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಶ್ರೀ ಕುಮೂರ್ತಿ ಸರ್, ಶ್ರೀ ಸತ್ಯ ಸಾಯಿಬಾಬಾ ಪದವಿಪೂರ್ವ ಕಾಲೇಜಿನ ಪ್ರಾಂಶುಪಾಲರು. ಎಲ್ಲರಿಗೂ ನಮಸ್ಕಾರ. ಇಂದು ನಾವೆಲ್ಲ ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳು ಕೃತಿ ಬಿಡುಗಡೆ,
ಪ್ರೊಫೆಸರ್ ಮಂಜುನಾಥಯ್ಯ ಸರ್ ಅವರಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಹಾಗೂ ವಿಶೇಷ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸೇರಿದ್ದೇವೆ. ಈ ಕಾರ್ಯಕ್ರಮವು 3 ಶೈಕ್ಷಣಿಕ ಕಾರ್ಯಕ್ರಮಗಳ ತ್ರಿವೇಣಿ ಸಂಗಮ ಅಥವಾ ಶೈಕ್ಷಣಿಕ ಮಹಾಕುಂಭ. ಈ ಕುಂಭದ ಸುಜ್ಞಾನದ ಪಾವನತೀರ್ಥದಲ್ಲಿ ಇಂದು ನಾವೆಲ್ಲ ಪುನೀತಗೊಳ್ಳಲಿದ್ದೇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಮೈಸೂರಿನ ರಾಮಕೃಷ್ಣ ಆಶ್ರಮದ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿಯವರು ವಹಿಸಿದ್ದಾರೆ. ವಿಜ್ಞಾನ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಆಧ್ಯಾತ್ಮಿಕ ಸಾಧಕರು, ಚಿಂತಕರು, ಅನೇಕ ಶೈಕ್ಷಣಿಕ ಆಧ್ಯಾತ್ಮಿಕ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಪ್ರಸ್ತುತ ರಾಮಕೃಷ್ಣ ವಿದ್ಯಾಶಾಲೆಯ ಕರೆಸ್ಪಾಂಡೆಂಟ್ ಆಗಿರುತ್ತಾರೆ. ಪೂಜೆಗೆ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಹಾಗೂ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕಂಥವರು ಡಾಕ್ಟರ್ ಮೋಹನ್ ಕುಮಾರ್ ಸರ್ ಅವರು. ಇವರು ಕಳೆದ 28 ವರ್ಷಗಳಿಂದ ಶಿಕ್ಷಕರ ಶಿಕ್ಷಣದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಪ್ರಸ್ತುತ NDRK ಕಾಲೇಜ್ ಆಫ್ ಎಜುಕೇಶನ್ ಹಾಸನ ಇಲ್ಲಿ ಪ್ರಾಂಶುಪಾಲರಾಗಿದ್ದಾರೆ. ಶಿಕ್ಷಕರ ಶಿಕ್ಷಣದ ಪಠ್ಯಕ್ರಮ ತಯಾರಿ, ವೃತ್ತಿಪರ ಸಾಮರ್ಥ್ಯ ಅಭಿವೃದ್ಧಿ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಪ್ರಬಂಧವನ್ನು ಮಂಡಿಸುತ್ತಾರೆ. ಶಿಕ್ಷಣ ಕ್ಷೇತ್ರಕ್ಕೆ ಸುಮಾರು 8 ಕೃತಿಗಳನ್ನು ನೀಡಿರುತ್ತಾರೆ. ಶ್ರೀಯುತರು ನಮ್ಮ ಜನಹಿತ ಸಭಾದ ಅಧ್ಯಕ್ಷರು ಹೌದು. ಇವರಿಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ ಮತ್ತು ಗೌರವ ಸಮರ್ಪಣೆ ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳ ಕೃತಿಯನ್ನು ಬಿಡುಗಡೆಗೊಳಿಸಲು ಆಗಮಿಸುವವರು ಡಾಕ್ಟರ್ ಚಿದಾನಂದ ಗೌಡ ಹಾಗೂ ಅವರ ಸಹಧರ್ಮಿಣಿಯವರಾದಂತಹ ಶ್ರೀಮತಿ ತರಣಿ ಚಿದಾನಂದ ಗೌಡ ಅವರು. ಚಿದಾನಂದ ಗೌಡ ಅವರು ವಿಶ್ರಾಂತ ಕುಲಪತಿಗಳು, ವಿಶ್ವವಿದ್ಯಾನಿಲಯ ಕುವೆಂಪು ವಿಶ್ವವಿದ್ಯಾನಿಲಯ ಶಂಕರಬೆಟ್ಟ ಹಾಗೂ ಶ್ರೀಮತಿ ತರಣಿ ಚಿದಾನಂದ ಗೌಡ ಅವರು ಲೇಖಕರು ಹಾಗೂ ಕುವೆಂಪು ಅವರ ಮಗಳು. ಡಾಕ್ಟರ್ ಕೆ ಚಿದಾನಂದ ಗೌಡ ಅವರು 1964ರಲ್ಲಿ BE ಪದವಿಯನ್ನು, 1969ರಲ್ಲಿ MS ಯೂನಿವರ್ಸಿಟಿ ಆಫ್ ಬರೋಡದಿಂದ ME ಪದವಿಯನ್ನು, 1979ರಲ್ಲಿ IISc ಬೆಂಗಳೂರಿನಲ್ಲಿ PhD ಪದವಿಯನ್ನು, 1981ರಿಂದ 83ರಲ್ಲಿ PDCಯನ್ನು ನಾಸಾ ನ್ಯೂಯಾರ್ಕ್ USA ಪಡೆದಿರುತ್ತಾರೆ. ಇವರು ಮೈಸೂರಿನ SJCE ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ, ಪ್ರಾಂಶುಪಾಲರಾಗಿ, ನಂತರ ಕುವೆಂಪು ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಸೇವೆ ಸಲ್ಲಿಸುತ್ತಾರೆ. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಸರ್ ಎಂ ವಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಅಲ್ಲದೆ ಕನ್ನಡ ಭಾಷೆಗೆ ಅನೇಕ ಕೃತಿಗಳನ್ನು ನೀಡಿದ್ದಾರೆ ಮತ್ತು ಸಾಫ್ಟ್ವೇರ್ ಡೆವಲಪ್ ಮಾಡಿದಂತಹ ಹೆಗ್ಗಳಿಕೆ ಇವರದಾಗಿದೆ. ಶ್ರೀಯುತರಿಗೆ ಮತ್ತು ಅವರ ಸಹಧರ್ಮಿಣಿ ಶ್ರೀಮತಿ ತರಣಿ ಚಿದಾನಂದ ಗೌಡ ಅವರಿಗೆ ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರುತ್ತಾ ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ.
ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳ ಕೃತಿಯನ್ನು ಪರಿಚಯಿಸಲು ಆಗಮಿಸುವವರು ಪ್ರೊಫೆಸರ್ ನಲ್ಲಿಕಟ್ಟೆ ಎಸ್ ಸಿದ್ದೇಶ್ ಅವರು. ಇವರು ಮೂಲತಃ ಚಿತ್ರದುರ್ಗ ಜಿಲ್ಲೆಯವರು. BA ಪದವಿಯಲ್ಲಿ 7ನೇ ರ್ಯಾಂಕ್, BEdನಲ್ಲಿ ಚಿನ್ನದ ಪದಕವನ್ನು, ಕನ್ನಡ MAನಲ್ಲಿ 3ನೇ ರ್ಯಾಂಕನ್ನು ಗಳಿಸಿ ಅಭಿನವರ ಕಾಳಿದಾಸ ಬಸಪ್ಪಶಾಸ್ತ್ರಿ ಒಂದು ಅಧ್ಯಯನ ಮಹಾಪ್ರಬಂಧಕ್ಕೆ PhD ಪದವಿಯನ್ನು KSYUನಿಂದ ಪಡೆದಿರುತ್ತಾರೆ. 1997ರಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿ ಬದುಕನ್ನು ಆರಂಭಿಸಿ ನಂತರ ಪದವಿ ಪೂರ್ವ ಕಾಲೇಜು ಉಪನ್ಯಾಸಕರಾಗಿ 2010ರಿಂದ ಕುವೆಂಪು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಭಾಷೆಯ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆಗೆ ಸೇರಿ ಪ್ರಸ್ತುತ ಪ್ರಾಧ್ಯಾಪಕರಾಗಿದ್ದಾರೆ. ಕನ್ನಡ ವಿಷಯಕ್ಕೆ ವಿವಿಧ ಶೈಲಿಯ ಮಜಲುಗಳ, ವಿವಿಧ ಸಾಹಿತ್ಯ ಪ್ರಕಾರಗಳ ಅನೇಕ ಕೃತಿಗಳನ್ನು ನೀಡಿದ್ದಾರೆ. ಅಲ್ಲದೆ 13ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದಿರುತ್ತಾರೆ. ಇವರಿಗೆ ಗೌರವಪೂರ್ವಕ ಸ್ವಾಗತವನ್ನು ಕೋರುತ್ತಾ ನಮ್ಮ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಪ್ರೊಫೆಸರ್ HS ಉಮೇಶ್ ಸರ್ ಇವರು ಇದರ ಸಮಾರಂಭದಲ್ಲಿ ವಿಶೇಷ ಉಪನ್ಯಾಸವನ್ನು ನೀಡಲು ಆಗಮಿಸುತ್ತಾರೆ. ಇವರು ಶಾರದಾ ವಿಲಾಸ ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 3 ದಶಕಗಳಿಗೂ ಹೆಚ್ಚು ಕಾಲ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಾರೆ. ಸರಳತೆ, ಸಾತ್ವಿಕತೆ, ಸಜ್ಜನತೆ ಈ 3 ಇವರ ಆಭರಣಗಳು ಎಂದು ಹೇಳಬಹುದು. ಉತ್ತಮ ವಾಗ್ಮಿಗಳು, ಉತ್ತಮ ಉಪನ್ಯಾಸಕರು, ಶಿಕ್ಷಣ ಕ್ಷೇತ್ರಕ್ಕೆ ಅನೇಕ ಕೃತಿಗಳನ್ನು ನೀಡುತ್ತಾರೆ. ಇವರಿಗೂ ಸಹ ತುಂಬುವುದರ ಸ್ವಾಗತವನ್ನು ಕೋರುತ್ತಾ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕೆಂದು ಕೋರುತ್ತೇನೆ. ಇದರ ಸಮಾರಂಭಕ್ಕೆ ಸ್ಥಳಾವಕಾಶವನ್ನು ಒದಗಿಸಿಕೊಂಡಂತಹ ಮಹಾಜನ ಶಿಕ್ಷಣ ಸಂಸ್ಥೆಯ ಗೌರವ ಕಾರ್ಯದರ್ಶಿಯವರಾದಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಮುರಳೀಧರ್ ಮೇಡಮ್ ಅವರನ್ನು ಸ್ಮರಿಸುತ್ತಾ ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಈ ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳ ಕೃತಿಯ ಕೃತಿಕಾರರಾದಂತಹ ಕುವೆಂಪು ವಿಶ್ವವಿದ್ಯಾನಿಲಯ ಡೀನ್ ಶಿಕ್ಷಣ ನಿಕಾಯ ಅವರಾದಂತಹ ಪ್ರೊಫೆಸರ್ ಜಗನ್ನಾಥ್ ಗಾಂಗೆ ಸರ್ ಅವರಿಗೆ ಹಾಗೂ ಸಹಕೃತಿಕಾರರಾದಂತಹ ಡಾಕ್ಟರ್ R ಭವ್ಯ, ಪೋಸ್ಟ್ ಡಾಕ್ಟರಲ್ ಫೆಲೋ, ಕುವೆಂಪು ವಿಶ್ವವಿದ್ಯಾನಿಲಯ, ಡಾಕ್ಟರ್ RG ಉಷಾ, ಪ್ರಾಂಶುಪಾಲರು, ಸೋಮಾನಿ BEd ಕಾಲೇಜು ಮೈಸೂರು, ಇವರೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂತಹ ಪ್ರೊಫೆಸರ್ KR ಮಂಜುನಾಥ್ ಸರ್, ಕುವೆಂಪು ವಿಶ್ವವಿದ್ಯಾನಿಲಯ, ಪ್ರೊಫೆಸರ್ ರಣಸ್ವಾಮಿ ಸರ್, ದಾವಣಗೆರೆ ವಿಶ್ವವಿದ್ಯಾನಿಲಯ ಹಾಗೂ ಇಲ್ಲಿರ್ತಕ್ಕಂತಹ ಎಲ್ಲ ಅಧ್ಯಾಪಕ ಗಣ್ಯರನ್ನು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಪ್ರೊಫೆಸರ್ NN ಪ್ರಹ್ಲಾದ್ ಸರ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಹಾಗೂ ಜನೈಕ ಸಮಾಜ ಗೌರವ ಕಾರ್ಯದರ್ಶಿಯಾದಂತಹ ಶ್ರೀಮತಿ ರತ್ನಾ ಎಂ ಇವರಿಗೂ ಸಹ ಸ್ವಾಗತಿಸುತ್ತೇನೆ. ವಿದ್ಯಾ ವಿಕಾಸ, ಆದಿತ್ಯ ಶೃಂಗೇರಿ, ಸೋಮಾನಿ, ಮೌಲಾನಾ ಆಜಾದ್, ಸೈಂಟ್ ಜೋಸೆಫ್, ಛಾಯಾದೇವಿ, CTE ಮೈಸೂರು ಈ ಎಲ್ಲ ಶಿಕ್ಷಕರ ಶಿಕ್ಷಣ ಮಹಾವಿದ್ಯಾಲಯಗಳ ಪ್ರಾಂಶುಪಾಲರಿಗೆ, ಪ್ರಶಿಕ್ಷಕರಿಗೆ, ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತಹ ಮಾಧ್ಯಮದ ಮಿತ್ರರಿಗೆ, ಕುವೆಂಪು ಬಳಗದ ಅಭಿಮಾನಿಗಳಿಗೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂತಹ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತಗಳನ್ನು ಬಯಸುತ್ತೇನೆ. ಯಾವ ಕಾಲದ ಶಾಸ್ತ್ರ ಹೇಳಿದರೆ ಏನು, ಎದೆಯಲ್ಲಿ ಭೂಮಿಗಿದು ಶಾಸ್ತ್ರ ನಿಹುಡೇನು, ಎಂದು ಮನಸ್ಸು ನಿಂದೆ ಬಗೆ ಕಟ್ಟೇನು, ಹಿಂದೆ ಜೊತೆಗೆ ತನಿಗೆ ಋಷಿ ಮನುವಿನಗೆ ನೀನು ಎಂಬ ಕವಿವಾಣಿಯೊಂದಿಗೆ ನನ್ನ ಸ್ವಾಗತದ ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರೊಫೆಸರ್ ಪ್ರಹ್ಲಾದ್ ಸರ್, ಪ್ರೊಫೆಸರ್ ಮುದ್ದು ಮಲ್ಲೇಶ್ ಸರ್, ಮಲ್ಲಿಕಾರ್ಜುನ ಶಾಸ್ತ್ರಿ ಸರ್ ಎಲ್ಲರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಸರ್ವರನ್ನು ಸ್ವಾಗತಿಸಿದ ಸರ್ ಅವರಿಗೆ ಧನ್ಯವಾದಗಳು. ಸ್ವರ್ಗ ಹೋಗುವುದಿಲ್ಲ, ನರಕ ಬರುವುದೂ ಇಲ್ಲ. ಸ್ವರ್ಗ ನರಕಗಳೇನು ಶಾಸ್ತ್ರಸ್ಥವಲ್ಲ. ಎದೆಯದಲ್ಲಿ ಧರ್ಮನೀತಿ, ಕರ್ತವ್ಯವದುವೆ ವಿಧಿ, ನಂಬುದನ್ನು ಅದನುಳಿದು ಋಷಿಯು ಬೇರಿಲ್ಲ. ಇದು ಕುವೆಂಪು ಅವರ ಮಾತುಗಳು.
ಈಗ ರಾಷ್ಟ್ರಕವಿ ಕುವೆಂಪು ಅವರ ಪಂಚಮಂತ್ರಗಳಾದ ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣದೃಷ್ಟಿ ಇವುಗಳನ್ನು ಅನಾವರಣಗೊಳಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿಕೊಡಬೇಕಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪ್ರೊಫೆಸರ್ ಅದಾಗಿಲ್ಲ ಅಂತ ಹೇಳಿ ಬೇಡದ ಬಿಡಿ, ನೀವೇ ಕಳಿಸ್ಬಿಡಿ. ಅಲ್ಲ ಪ್ರೆಸ್ ಬಿಟ್ರಿ ಹಿಂಗೆ ಮಾಡಿದ್ರಿ ಮಾಡಿ ಕನ್ನಡಕ್ಕಾಗಿ ಕೈಯೆತ್ತು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ, ಕನ್ನಡಕ್ಕಾಗಿ ಕೊರಳೆತ್ತು ಅಲ್ಲಿ ಪಾಂಚಜನ್ಯ ಮೊಳಗುತ್ತದೆ, ಕನ್ನಡಕ್ಕಾಗಿ ಕಿರು ಬೆರಳೆತ್ತಿದರೂ ಸಾಕು ಅದು ಗೋವರ್ಧನ ಗಿರಿಧಾರಿಯಾಗುತ್ತದೆ. ಇದು ಕುವೆಂಪು ಅವರ ಸಾಲುಗಳು. ಈಗ ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳು ಕೃತಿ ಬಿಡುಗಡೆ ಕಾರ್ಯಕ್ರಮ. ಕೃತಿ ಬಿಡುಗಡೆಗೊಳಿಸಬೇಕಾಗಿ ಪ್ರೊಫೆಸರ್ ಕೆ ಚಿದಾನಂದಗೌಡ, ವಿಶ್ರಾಂತ ಕುಲಪತಿಗಳು, ಕುವೆಂಪು ವಿಶ್ವವಿದ್ಯಾನಿಲಯ, ಶಂಕರಘಟ್ಟ, ಶಿವಮೊಗ್ಗ, ಮತ್ತು ಶ್ರೀಮತಿ ತಾರಿಣಿ ಚಿದಾನಂದಗೌಡ, ಲೇಖಕರು ಮತ್ತು ಕುವೆಂಪು ಅವರ ಮಗಳು ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಮೇಡಮ್ ಮೇಡಮ್ ಬಂದ್ಬಿಡಿ. ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಆಸೀನರಾದ ಕಂಠವಿನಂತಿ. ಪ್ರತಿಯೊಂದು ಮಗು ಹುಟ್ಟುತ್ತಲೇ ವಿಶ್ವಮಾನವ. ಬೆಳೆಯುತ್ತ ನಾವದನ್ನು ಅಲ್ಪಮಾನವನನ್ನಾಗಿ ಮಾಡುತ್ತೇವೆ, ಮತ್ತೆ ಅದನ್ನು ವಿಶ್ವಮಾನವನನ್ನಾಗಿ ಮಾಡುವುದೇ ವಿದ್ಯೆಯ ಕರ್ತವ್ಯವಾಗಬೇಕು. ಈಗ ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳು ಕೃತಿ ಪರಿಚಯ ಮಾಡಿಕೊಡಬೇಕಾಗಿ ಪ್ರೊಫೆಸರ್ ನೆಲ್ಲಿಕಟ್ಟೆ ಎಸ್ ಸಿದ್ದೇಶ್, ಕನ್ನಡ ಪ್ರಾಧ್ಯಾಪಕರು, ಕುವೆಂಪು ವಿಶ್ವವಿದ್ಯಾನಿಲಯ, ಶಂಕರಘಟ್ಟ, ಶಿವಮೊಗ್ಗ ಇವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಜನಹಿತ ಸಭಾ ಮೈಸೂರು ಜಿಲ್ಲಾ ಘಟಕ ವತಿಯಿಂದ ಪ್ರೊಫೆಸರ್ ಕೆ ಜಗನ್ನಾಥ ಗಾಂಧಿಯವರ ಕುವೆಂಪುರವರ ಶೈಕ್ಷಣಿಕ ಚಿಂತನೆಗಳು ಕುರಿತು ವಿಶೇಷ ಉಪನ್ಯಾಸ ಮತ್ತು ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಡಾಕ್ಟರ್ ಮೋಹನ್ ಕುಮಾರ್ ಅವರೇ ಮತ್ತು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಶ್ರೀ ರಾಮಕೃಷ್ಣ ಮಿಷನ್ ಅಧ್ಯಕ್ಷರಾದಂಥ ಪರಮ ಪೂಜ್ಯ ಮುಕ್ತಿ ಆನಂದ ಮಹಾರಾಜ್ ಅವರೇ, ಹಾಗೆ ಈ ಒಂದು ಕೃತಿಯನ್ನು ಬಿಡುಗಡೆ ಮಾಡಿದಂಥ ನಮ್ಮ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಮತ್ತು ವಿಜ್ಞಾನಿಗಳು ಆದಂಥ ಡಾಕ್ಟರ್ ಕೆ ಚಿದಾನಂದ ಗೌಡ ಮತ್ತು ಶ್ರೀಮತಿ ತಾರಿಣಿ ಚಿದಾನಂದ ಗೌಡ ಅಮ್ಮ ಅವರು
ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿರುವಂಥ HS ಉಮೇಶ್ ಅವರು ಮತ್ತು ಎಲ್ಲ ಸಹೋದರಿಯ ಬಂಧುಗಳು, ಇದೊಂದು ಅಪೂರ್ವವಾದಂಥ ಅನನ್ಯವಾದಂಥ ಕಾರ್ಯಕ್ರಮ. ಮತದಿಂದ ಪಾರಾಗು, ಆಧ್ಯಾತ್ಮಕ್ಕೆ ಶರಣಾಗು, ಮೌಢ್ಯಕ್ಕೆ ದೂರಾಗು, ವಿಜ್ಞಾನಕ್ಕೆ ಮತಿಯಾಗು ಎಂಬಂಥ ಅಮರವಾಣಿಯನ್ನು ನೀಡಿದಂಥ ಮಹಾಕವಿ ರಸಋಷಿ ಕುವೆಂಪುರವರು ಕನ್ನಡ ಸಾಹಿತ್ಯದ ಹಿಮಾಚಲ. ಅಲ್ಪನಾಮು ಎಂದು ನೀ ಕುಗ್ಗಿ ಮುದುಡಬೇಡವೋ ಓ ಅಲ್ಪನೆ, ಅನಂತದಿಂದ ಗುಣಿಸಿಕೋ ನೀ ಅನಂತವಾಗುವೆ ಎಂಬ ಕುವೆಂಪುರವರ ಕವಿವಾಣಿ ವ್ಯಕ್ತಿಯನ್ನು ಶಕ್ತಿಯನ್ನಾಗಿಸುವಂಥ ಕನ್ನಡ ನಾಡುನುಡಿಗೆ ಅನನ್ಯವಾದ ಕಾಣಿಕೆ ನೀಡಿರುವಂಥ ಕುವೆಂಪುರವರು ವಿಶ್ವ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರು. ಸಾವಿಲ್ಲದ ಸಾಹಿತ್ಯಕ್ಕೆ ವಸ್ತುವಾಗುವುದರಲ್ಲಿ ಜೀವನದ ಸಾರ್ಥಕತೆ ಅಡಗಿದೆ. ಬದುಕನ್ನು ಹಿತವಾಗಿಸುವ ಸಾಹಿತ್ಯದೊಳಗೆ ಜೀವ ಚೈತನ್ಯವಿದೆ. ಕನಸು ಕಟ್ಟಿ ನನಸಾಗಿಸುವ, ಮಾಲಿನ್ಯಗೊಂಡ ಮನವನ್ನು ಮಡಿಯಾಗಿಸಿ ವ್ಯಕ್ತಿ ಮತ್ತು ಸಮಷ್ಟಿಯನ್ನು ಸದೃಢಗೊಳಿಸುವ ಶಕ್ತಿ ಕಾವ್ಯಕ್ಕಿರುವಂಥದ್ದು. ಇಂಥ ಕಾವ್ಯ ಕೃಷಿಕರಾದಂಥ ಯುಗದ ಕವಿ, ಜಗದ ಕವಿ ಕುವೆಂಪುರವರ ಸಾಹಿತ್ಯದೊಳಗೆ ವ್ಯಕ್ತಿ ಮತ್ತು ಸಮಾಜದ ಸಂವರ್ಧನೆಯ ಬೀಜವು ಅಡಗಿಕೊಂಡಿರುವಂಥದ್ದು. ಅದನ್ನು ಶೋಧಿಸಿ ಅನಾವರಣಗೊಳಿಸಿರುವಂಥ ಪ್ರಯತ್ನವೇ ಡಾಕ್ಟರ್ ಜಗನ್ನಾಥ್ ಕೆ ಡಾಂಗೆಯವರ ಬರೆದಿರುವಂಥ ಕುವೆಂಪುರವರ ಶೈಕ್ಷಣಿಕ ಚಿಂತನೆಗಳು ಅನ್ನುವಂಥ ಕೃತಿ. ಡಾಕ್ಟರ್ ಜಗನ್ನಾಥ್ ಕೆ ಡಾಂಗೆಯವರು ಮೂಲತಃ ಗುಲ್ಬರ್ಗದವರು. ಪ್ರಾಥಮಿಕ ಪ್ರೌಢ ಪದವಿ ಶಿಕ್ಷಣ ಮತ್ತು ಉನ್ನತ ಪದವಿ ಶಿಕ್ಷಣಗಳನ್ನೆಲ್ಲ ಪೂರೈಸಿ BEd ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ವೃತ್ತಿ ಜೀವನವನ್ನು ಆರಂಭಿಸಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ, ಸಹಪ್ರಾಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿ ಈಗ ಪ್ರಸ್ತುತ ಕುವೆಂಪು ವಿಶ್ವವಿದ್ಯಾಲಯದ ದೂರ ಶಿಕ್ಷಣದ ನಿರ್ದೇಶಕರಾಗಿ, ಶಿಕ್ಷಣ ನಿಕಾಯದ ಡೀನರಾಗಿ, ಸ್ನಾತಕೋತ್ತರ ಶಿಕ್ಷಣ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿರುವಂಥವರು. ಜೀವನದ ಉತ್ಸಾಹಿ ಚಿಂತಕರು, ಸದಾ ಸಮಾಜ ಸೇವೆ, ಸರ್ವೋದಯ ಸಮಾಜ ನಿರ್ಮಾಣವಾಗಬೇಕೆಂಬ ಅದಮ್ಯ ಕನಸು ಕಂಡಂಥವರು, ಕಾಣುತ್ತಿರುವಂಥವರು. ಅದಲ್ಲದೆ ಈ ಜನಹಿತ ಸಭಾದ ರೂವಾರಿಗಳು ಕೂಡ ಕವಿಯಾಗಿ, ಲೇಖಕರಾಗಿ, ಶಿಕ್ಷಣ ತಜ್ಞರಾಗಿ, ಸಂಸ್ಕೃತಿ ಚಿಂತಕರಾಗಿ ಗುರುತಿಸಿಕೊಂಡಿರುವಂಥ ಡಾಂಗೆಯವರು ಪಾದರಸದಂಥ ವ್ಯಕ್ತಿತ್ವದವರು. ಸದಾ ಪ್ರಗತಿಗಾಗಿ ಚಿಂತನ ಮಂಥನ ಮಾಡುವ ಡಾಂಗೆಯವರು ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಸುಮಾರು 12 ಕೃತಿಗಳನ್ನು ಪ್ರಕಟಿಸಿರುವಂಥವರು. ಇವರ ಕವಿತೆಗಳನ್ನು ಹಾಡುಗಳನ್ನಾಗಿಸಿರುವಂಥ ಲಹರಿ ಕಂಪನಿಯವರು ಬಿಡುಗಡೆ ಮಾಡಿದ್ದಾರೆ. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ, ವಿಚಾರ ಕಮ್ಮಟಗಳಲ್ಲಿ ತಮ್ಮದೇ ಆದಂಥ ಸಂಶೋಧನಾ ಚಿಂತನೆಗಳನ್ನು ಮಂಡಿಸಿ ಯಶಸ್ವಿಯಾದಂಥವರು. ಆಕಾಶವಾಣಿ ಮತ್ತು ದೂರದರ್ಶನದಲ್ಲೂ ಕೂಡ ಡಾಂಗೆಯವರ ಚಿಂತನೆಗಳು ಪ್ರಸಾರವಾಗಿರುವಂಥದ್ದು. ಈಗಾಗಲೇ ಅವರ ಮಾರ್ಗದರ್ಶನದಲ್ಲಿ 14 ಜನ ವಿದ್ಯಾರ್ಥಿಗಳು PhD ಪದವಿಯನ್ನು ಪಡೆದಿರುವಂಥವರು. ಆತ್ಮೀಯ ಗೆಳೆಯ ಡಾಂಗೆಯವರನ್ನು ನಾನು 2023ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದ ಪ್ರಸಾರಾಂಗದ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾಗ, ಉಪನಿರ್ದೇಶಕರಾಗಿದ್ದಾಗ ಒಂದು ಪುಸ್ತಕವನ್ನು ತರಬೇಕಂತ ಯೋಜನೆ ಹಾಕಿಕೊಂಡಿದ್ದೆ. ಕುವೆಂಪುರವರ ಪೂರ್ಣದೃಷ್ಟಿ ಎನ್ನುವಂಥ ಕೃತಿಯನ್ನು. ಆ ಕೃತಿಗೆ ಕುವೆಂಪುರವರ ಶೈಕ್ಷಣಿಕ ಚಿಂತನೆಗಳು ಅಂತ ಒಂದು ಲೇಖನ ಬರೆದುಕೊಡಿ ಅಂತ ನಾನು ಡಾಂಗೆಯವರಲ್ಲಿ ಹೇಳ್ಕೊಂಡೆ. ಆಗ ಅವರು ಅದು ಒಪ್ಪಿಕೊಂಡು ಅದಕ್ಕೆ ಲೇಖನವನ್ನು ಪ್ರಕಟಿಸಿದರು. ಅವತ್ತು ಆರಂಭಿಸಿದಂಥ ಕುವೆಂಪುರವರ ಅಧ್ಯಯನ ಅವರ ಈ ಒಂದು ಕೃತಿ ಪ್ರಕಟವಾಗುವ ತನಕ, ಬಿಡುಗಡೆ ಆಗುವ ತನಕವೂ ಕೂಡ ಅದೇ ಚಿಂತನೆ, ಅದೇ ಧ್ಯಾನದಲ್ಲಿ ಇರುವಂಥದ್ದು. ಈ ಕೃತಿ ಒಂದು ಬಿಡುಗಡೆ ಆಗಲಿಕ್ಕೆ, ಪ್ರಕಟವಾಗಲಿಕ್ಕೆ ಅವರ ನಿರಂತರವಾದಂಥ ಅಧ್ಯಯನ ಕಾರಣವಾಗಿದೆ. ಆ ಪೂರ್ಣದೃಷ್ಟಿ ಕೃತಿಗೆ ಮುನ್ನುಡಿಯನ್ನು ಬರೆದಂಥ ನಮ್ಮ ಕುಲಪತಿಗಳು, ವಿಶ್ರಾಂತ ಕುಲಪತಿಗಳಾದಂಥ ಕೆ ಚಿದಾನಂದ ಗೌಡರು ಡಾಂಗೆಯವರ ಲೇಖನವನ್ನು ಕೂಡ ಅಲ್ಲಿ ಉಲ್ಲೇಖ ಮಾಡ್ತಾ, ಆ ಲೇಖನದ ಬಗ್ಗೆಯೂ ಕೂಡ ಅದರ ಮಹತ್ವವನ್ನು, ಅದರ ಎತ್ತರ ಬಿತ್ತರಗಳನ್ನು ಕೂಡ ತಿಳಿಸ್ತಾರೆ. ಸುಮಾರು 172 ಪುಟಗಳ ಈ ಕೃತಿ ಆಕರ್ಷಕವಾದಂಥ ಮುಖಪುಟದೊಂದಿಗೆ ಪ್ರಕಟವಾಗಿರುವಂಥದ್ದು. ಭೂತಕಾಲವು ವರ್ತಮಾನಕ್ಕೆ ಪ್ರೇರಕ ಶಕ್ತಿಯಾಗುವಂತೆ ವರ್ತಮಾನ ಭವಿಷ್ಯತ್ ಕಾಲದ ನಡವಳಿಕೆಗಳಿಗೆ ಸ್ಫೂರ್ತಿಯಾಗುವಂಥದ್ದು. ಈ ಕೃತಿಯೊಳಗಿನ ಚಿಂತನೆಗಳು ಇದಕ್ಕೆ ಸಾಕ್ಷಿಯಾಗಿ ನಿಲ್ತವೆ. ಕಾಲ ಮತ್ತು ಸಮಾಜವನ್ನು ಮುನ್ನಡೆಸುವಂಥ ಶಕ್ತಿಗಳೆಂದರೆ ವಿಶಿಷ್ಟವಾದಂಥ ಆದರ್ಶ ಮತ್ತು ಮೌಲ್ಯಗಳು. ಇಂಥ ಆದರ್ಶ ಮತ್ತು ಮೌಲ್ಯಗಳನ್ನು ರೂಪಿಸಿ ರೂಢಿಸಿಕೊಂಡು ಬಾಳಿ ಬೆಳಗಿದಂಥ ಕುವೆಂಪುರವರು ಒಂದು ರೀತಿ ಯುಗಪುರುಷ. ಅವರೊಳಗಿನ ಶೈಕ್ಷಣಿಕ ಚಿಂತನೆಗಳನ್ನು ಎತ್ತಿ ತೆಗೆಯುವ ಡಾಂಗೆಯವರು ಈ ಪ್ರಯತ್ನ ನಿಜವಾದ ಅಭಿನಂದನಾರ್ಹವಾದಂಥದ್ದು. ಈ ಕೃತಿಯನ್ನು ಕುವೆಂಪುರವರಿಗೆ ಅರ್ಪಿಸಿರುವ ಡಾಂಗೆಯವರು ಕುವೆಂಪುರವರ ಪರಿಚಯ,
ಶಿಕ್ಷಣದ ಮಹತ್ವ, ಶಿಕ್ಷಣದ ನಿಯೋಗಗಳು, ಶಿಕ್ಷಕರಾಗಿ ಕುವೆಂಪು, ವಿದ್ಯಾರ್ಥಿಗಳ ಪಾತ್ರ, ಭಾಷಾ ಮಾಧ್ಯಮ, ಧರ್ಮ ಮತ್ತು ಶಿಕ್ಷಣ, ಆಚರಣೆಗಳು ಮತ್ತು ವೈಚಾರಿಕತೆ, ಐಕ್ಯತೆ ಮತ್ತು ದೇಶಪ್ರೇಮ, ಉಪಕುಲಪತಿಗಳಾಗಿ ಕುವೆಂಪು, ಹಾಗೆಯೇ ಮಾಧ್ಯಮದ ಪಾತ್ರ, ಶಿಕ್ಷಣ ಮತ್ತು ಆಧ್ಯಾತ್ಮ, ಪರಿಸರವಾದಿಯಾಗಿ ಕುವೆಂಪು, ಕುವೆಂಪುರವರ ಕಾರ್ಯದಕ್ಷತೆ, ಜ್ಞಾನ ಎಲ್ಲರ ಸ್ವತ್ತು, ಸಂತೋಷದ ಬದುಕು, ಕುವೆಂಪುರವರ ಸಂಕ್ಷಿಪ್ತ ಸಾಹಿತ್ಯದ ಪರಿಚಯ, ಉಪಸಂಹಾರ ಎಂಬ 18 ಅಧ್ಯಾಯಗಳಲ್ಲಿ ಕುವೆಂಪುರವರ ಶೈಕ್ಷಣಿಕ ಚಿಂತನೆಗಳನ್ನು ಅನಾವರಣಗೊಳಿಸುವಂಥ ಪ್ರಯತ್ನವನ್ನು ಈ ಕೃತಿಯಲ್ಲಿ ಮಾಡಿದೆ. ಕುವೆಂಪು ಹಳೆಯದರಲ್ಲೂ ಕೂಡ ಹೊಸತನ್ನು, ಕೆಟ್ಟದರಲ್ಲೂ ಕೂಡ ಒಳ್ಳೆಯದನ್ನು ಹುಡುಕಿ ಅದನ್ನು ವಿಮರ್ಶಾತ್ಮಕವಾಗಿ ಸಮಾಜದ ಎದುರು ಅನಾವರಣಗೊಳಿಸಿದ್ದಾರೆ. ಕುವೆಂಪು ಅವರಿಗೆ ಮೌಲ್ಯಯುತವಾದಂತಹ ಶಿಕ್ಷಣದಿಂದ ವಿಶಾಲ ಮನೋಭಾವ, ತರ್ಕಬದ್ಧ ಹಿತಾಸಕ್ತಿ, ವಿಮರ್ಶಾತ್ಮಕತೆ, ವೈಜ್ಞಾನಿಕ ಮತ್ತು ವೈಚಾರಿಕತೆಯ ನೆಲೆಗಟ್ಟಿನ ಚೌಕಟ್ಟಿನಲ್ಲಿ ಸಮಾಜವನ್ನು ನಿರ್ಮಾಣ ಮಾಡಬೇಕೆಂಬ ಬಯಕೆ ಅವರಾಗಿದ್ದು ಎಂದು ಡಾಂಗೆಯವರು ಗುರುತಿಸುವಲ್ಲಿ ಸಫಲರಾಗಿರುವಂಥದ್ದು. ಇಲ್ಲಿ ಯಾರು ಮುಖ್ಯರಲ್ಲ, ಯಾರು ಅಮುಖ್ಯರಲ್ಲ ಎನ್ನುವ ಕುವೆಂಪುರವರು ಆ ರಾಮದಿಟಂ ಆ ರಾವಣಂ ಎಂದು ಬಿಡ್ತಾರೆ. ಅಲ್ಲದೆ ಪಾಪಿಗೂ ಉದ್ಧಾರವಿರುವುದು ಸೃಷ್ಟಿಯ ಮಹತ್ವ ರಚನೆಯೋಳು ಎನ್ನುವ ಕುವೆಂಪುರವರು ಪಾಪಿಯಾದವನು ಕೂಡ ಪಶ್ಚಾತ್ತಾಪ ಪಟ್ಟಾಗ ಅವನು ಉದ್ಧಾರನಾಗುತ್ತಾನೆಂಬ ದಾರಿಯನ್ನು ತೋರಿಸ್ತಾರೆ. ಇಂಥ ಮಹಾಕವಿಯ ಚಿಂತನೆಗಳು ಅರಿವಿನ ಪ್ರಸರಣದಿಂದ ಅರಿವಿನ ವಿಸ್ತರಣೆಯ ಸಾಧನವಾದಂತಹ ಈ ಶಿಕ್ಷಣ ಕ್ಷೇತ್ರವನ್ನು ವ್ಯಾಪಿಸಿಕೊಂಡಿರುವುದನ್ನು ಡಾಂಗೆಯವರಲ್ಲಿ ವಿಶ್ಲೇಷಿಸುತ್ತಾರೆ. ಗುರುವಚನ ಉಪದೇಶ, ಗುರುವಚನ ವರಭಕ್ತಿ, ಗುರುವಚನ ಮೋಕ್ಷಕ್ಕೆ ಪದ ಆದರೆ ಗುರುವಚನ ಪರಮಾರ್ಥವಯ್ಯ ಎಂಬಂತೆ ಅವರು ಬೆರಳಿಗೆ ಕೊರಳೆಂಬ ನಾಟಕದ ಮೂಲಕ ಅಭಿವ್ಯಕ್ತಿಸಿಕೊಂಡಿರುವುದನ್ನು ಗ್ರಹಿಸಿ ಅಲ್ಲಿರುವಂಥ ಶೈಕ್ಷಣಿಕ ಚಿಂತನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಕುವೆಂಪುರವರು ಗುರು ಶಿಕ್ಷಣ ಹೇಗಿರಬೇಕೆಂಬುದನ್ನು, ಶಿಕ್ಷಣವು ಯಾವುದಾಗಿರಬೇಕೆಂಬ ಚಿಂತನೆಗಳನ್ನು ದಾಖಲಿಸುವ ಡಾಂಗೆಯವರು ಅವರ ಪರಿಚಯ, ಅವರ ಪಂಚಮಂತ್ರಗಳು, ಸಪ್ತಸೂತ್ರಗಳಲ್ಲಿ, ಕಾದಂಬರಿಗಳಲ್ಲಿ, ನಾಟಕಗಳಲ್ಲಿ, ಕವಿತೆಗಳಲ್ಲಿ, ವಿಶ್ವಮಾನವ ಸಂದೇಶದಲ್ಲಿ, ಪ್ರಬಂಧಗಳಲ್ಲಿ, ಜೀವನ ಚರಿತ್ರೆ ಕೃತಿಗಳಲ್ಲಿ ಶೈಕ್ಷಣಿಕ ಅಂಶಗಳನ್ನು ದಾಖಲಾಗಿರುವ ಬಗೆಯನ್ನು ತೆರೆದು ತೋರಿಸುವಂಥ ಪ್ರಯತ್ನವನ್ನು ಮಾಡುವಲ್ಲಿ ಈ ಕೃತಿಯಲ್ಲಿ ಯಶಸ್ವಿಯಾಗಿದ್ದಾರೆ ಅನ್ನುವಂಥದ್ದು. ಕುವೆಂಪುರವರು ವಿದ್ಯೆಯ ಉದ್ದೇಶವೇನು, ಮೌನಕ್ಕಾಗಿ ಯಾತಕ್ಕಾಗಿ ಓದಬೇಕು ಅನ್ನುವಂಥದ್ದು, ಓದಿನ ಪ್ರಯೋಜನಗಳೇನು, ಓದಿನ ವಿಧಾನಗಳಾದವು, ಪೋಷಕರು ಹೇಗಿರಬೇಕು, ತಂದೆ ತಾಯಿಗಳ ಪಾತ್ರವೇನು, ಆಳುವವರ ಪಾತ್ರವೇನು ಎಂಬ ಇತ್ಯಾದಿ ಪ್ರಶ್ನೆಗಳಿಗೆ ಕುವೆಂಪುರವರ ಸಾಹಿತ್ಯದಲ್ಲಿ ಉತ್ತರವನ್ನು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ಡಾಂಗೆಯವರು ಈ ಕೃತಿಯಲ್ಲಿ ಮಾಡಿದ್ದಾರೆ. ರಾಷ್ಟ್ರ ಸಮಾಜದ ರಕ್ಷಕರಾದಂಥ ಶಿಕ್ಷಕರು ಹೇಗಿರಬೇಕೆಂಬುದಕ್ಕೆ ಶಿಕ್ಷಕರಾಗಿ ಕುವೆಂಪುರವರಿದ್ದ ಬಗೆಯನ್ನು ದಾಖಲಿಸಿದ್ದಾರೆ. ಬಹುಶಿಸ್ತುಗಳನ್ನು ಅರಗಿಸಿಕೊಂಡಿದ್ದಂಥ ಕುವೆಂಪುರವರ ಬೋಧನ ವಿಧಾನ ಅಧ್ಯಾಯಮಾನವಾದದ್ದು ಎಂಬುದನ್ನು ಅವರು ಆದರ್ಶ ಶಿಕ್ಷಕರು ಎಂಬುದಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕುವೆಂಪುರವರ ಆ ಬದುಕು ಮತ್ತು ಬರಹವೇ ಶಿಕ್ಷಣದ ಪ್ರತಿಬಿಂಬ ಅನ್ನುವುದನ್ನು ಇಲ್ಲಿ ತೆರೆದು ತೋರಿಸುವಂಥ ಪ್ರಯತ್ನ ಡಾಂಗೆಯವರು ಮಾಡ್ತಾರೆ. ಕುವೆಂಪುರವರ ಸಾಹಿತ್ಯವೆಲ್ಲವೂ ಬದುಕಿಗೆ ನಿಜ ಶಿಕ್ಷಣವನ್ನು ಧಾರೆ ಎರೆಯುವಂಥದ್ದು. ಉಡುಪಡಿಯಂತೆ ಹುಟ್ಟಿ ಸಾಯುವುದಲ್ಲ, ಈ ನಮ್ಮ ಬದುಕು ಸಾರ್ಥಕವಾಗಬೇಕೆಂಬ ಆಶಯ ಅವರ ಬದುಕಿನಲ್ಲಿ ಮತ್ತು ಬರಹದಲ್ಲಿ ಆಸುವಕ್ಕಾಗಿರುವುದನ್ನು ಶಿಕ್ಷಣ ತಜ್ಞ ಡಾಂಗೆಯವರು ಗುರುತಿಸಿರುವುದು ಔಚಿತ್ಯಪೂರ್ಣವಾಗಿರುವಂಥದ್ದು. ಕುವೆಂಪುರವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಉನ್ನತ ಶಿಕ್ಷಣಕ್ಕೆ ನೀಡಿರುವಂಥ ಕೊಡುಗೆಗಳು ಏನೆಂಬುದನ್ನು ಬೋಧಿಸುವ ಮತ್ತು ಕಲಿಯುವವರಿಗೆ ಯಾವ ಯಾವ ಹಂತದಲ್ಲಿ ಯಾವ ಯಾವ ಥರದ ಶಿಕ್ಷಣ ನೀಡಬೇಕೆಂಬ ಚಿಂತನೆಗಳನ್ನು ದಾಖಲಿಸುವ ಅಗತ್ಯವಿತ್ತು ಅಂತ ನನಗನ್ಸುತ್ತೆ. ಸಮಾಜದ ನಿರ್ಮಾಣವಾಗುವ ಧಾತುವೆ ಆಧ್ಯಾತ್ಮವೆಂಬ ಪರಿಯನ್ನು ಇನ್ನೊಂದಿಷ್ಟು ವಿಸ್ತರಿಸುವ ಅಗತ್ಯವಿತ್ತು. ಕಲಿಕೆ ವಿವಿಧ ಹಂತಗಳಿಗೆ ಕುವೆಂಪು ಚಿಂತನೆಗಳು ಹೇಗೆ ಹೊಂದಾಣಿಕೆ ಆಗುತ್ತವೆಂಬುದನ್ನು ತಿಳಿಸುವ ಅಗತ್ಯವಿತ್ತು ಅನ್ನುವಂಥದ್ದು. ಪ್ರತಿಯೊಬ್ಬ ಕುವೆಂಪುರವರ ರಾಷ್ಟ್ರಕವಿ ಭಾಷಣಗಳು ಎಂಬ ಕೃತಿಯಲ್ಲಿ 130ನೇ ಪುಟದಲ್ಲಿ ದಾಖಲಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನವು ಒಂದು ವಿಶಿಷ್ಟ ಸಾಹಸ ಯಾತ್ರೆ. ತನ್ನ ಸಾಮರ್ಥ್ಯದ ಪೂರ್ಣ ಪ್ರಯೋಜನ ಪಡೆಯಲು ಅನುಕೂಲವಾಗುವಂತೆ ಅವನ ಸಾಹಸ ಮನೋಭಾವವನ್ನು ಸರಿಯಾದ ಕಾರ್ಯಗಳಲ್ಲಿ ಹರಿಸುವುದೇ ಶಿಕ್ಷಣದ ಮೊದಲ ಕರ್ತವ್ಯವಾಗಬೇಕು. ತನ್ನ ಪ್ರತಿಭೆಯನ್ನು ಅರಿತುಕೊಂಡು ಸಾರ್ಥಕವಾಗಿ ಬಳಸಿಕೊಳ್ಳುವಂತೆ ಅವಕಾಶ ಕಲ್ಪಿಸಬೇಕಾದದ್ದು ಶಿಕ್ಷಣದ ಗುರಿಯಾಗಬೇಕು. ವಿದ್ಯಾರ್ಥಿಗಳು ವ್ಯಕ್ತಿತ್ವದ ಪೂರ್ಣ ವಿಕಾಸ ಶಿಕ್ಷಣ ವ್ಯವಸ್ಥೆಯ ನೀತಿಯಾಗಬೇಕು. ಆಧ್ಯಾತ್ಮಿಕ ಪ್ರೇರಣೆ ಮತ್ತು ಮಾರ್ಗದರ್ಶನಗಳ ಮೂಲಕ ಅವರು ಈ ಬೆಳವಣಿಗೆಯನ್ನು ಸಾಧಿಸಬೇಕು ಎನ್ನುವುದು ಕುವೆಂಪುರವರ ಅಭಿಪ್ರಾಯವಾಗಿತ್ತು ಅನ್ನುವುದನ್ನು ದಾಖಲಿಸ್ತಾರೆ. ಸ್ವತಃ ಮೈಸೂರು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಶಿಕ್ಷಣದ ಆಳ ವಿಸ್ತಾರಗಳನ್ನು ಸಮರ್ಥವಾಗಿ ಬಲ್ಲವರಾಗಿದ್ದಂಥ ಕುವೆಂಪುರವರ ಶೈಕ್ಷಣಿಕ ವಿಚಾರಧಾರೆಗಳು ಅನನ್ಯ ಮತ್ತು ಅಪಾರ ಅನ್ನುವುದನ್ನು
ವಿಶ್ಲೇಷಿಸುವಂತ ಡಾಂಗಿಯವರು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಅವರೆಷ್ಟು ಆಡಳಿತದ ಅಂಶಗಳನ್ನು ತಿಳಿಸಿದ್ದಾರೆ ಎನ್ನುವುದನ್ನ ಮತ್ತು ಅವರದ್ದೇ ಆದಂತಹ ಧ್ಯೇಯಗಳಿದ್ದವು ಅನ್ನುವಂಥದ್ದನ್ನು, ಗಮ್ಯಗಳಿದ್ದವು, ಉದ್ದೇಶಗಳಿದ್ದವು, ವಾದಗಳಿದ್ದವು, ಒಟ್ಟಾರೆ ಒಂದು ಪರಿಕಲ್ಪನೆ ಇತ್ತು ಅನ್ನುವುದನ್ನ ಇಲ್ಲಿ ವಿಶ್ಲೇಷಿಸುತ್ತಾರೆ. ಆದರೆ ಅವರ ಶೈಕ್ಷಣಿಕ ವಿಚಾರಗಳು ಸಹಜವಾಗಿ ಅವರೆಲ್ಲ ಕೃತಿಗಳ ಅಂತಿಮ ಉದ್ದೇಶವಾದಂತಹ ವಿಶ್ವಮಾನವ ಪರಿಕಲ್ಪನೆಯಲ್ಲಿ ರೂಪ ಪಡೆದದ್ದನ್ನ ಇಲ್ಲಿ ವಿಶ್ಲೇಷಣೆಗೆ ಒಳಪಡಿಸ್ತಾರೆ ಡಾಂಗಿಯವರು. ವಿದ್ಯಾರ್ಥಿಗಳು ಯಾವ ದೃಷ್ಟಿಯಲ್ಲಿ ಈ ಪ್ರಪಂಚಕ್ಕೆ ಹೊಸದಾಗಿ ಬಂದಂತ ಚೇತನಗಳು ಅನ್ನುವಂಥದ್ದು ಕುವೆಂಪುರವರ ಆಶಯ. ವಿದ್ಯಾರ್ಥಿಯನ್ನು ಚೇತನದಂತೆ ಕರೆದಂಥವರು ಕುವೆಂಪುರವರು. ವಿದ್ಯಾರ್ಥಿ ಜೀವನವನ್ನೇ ತಪಸ್ಸು ಅಂತ ಕರೆದಂಥವರು ಕುವೆಂಪುರವರು. ಶಿಕ್ಷಣ ಯಾವ ಹಂತದಲ್ಲಿ ಹೇಗಿರಬೇಕು ಎನ್ನುವುದರ ಬಗ್ಗೆ ತಮ್ಮದೇ ಆದ ದೃಷ್ಟಿಕೋನವನ್ನು ಹೊಂದಿದಂಥವರು ಕುವೆಂಪುರವರು. ಅವರು ಹೇಳ್ತಾರೆ, ಶೈಕ್ಷಣಿಕ ಮಹಾಸೌಧದ ಕಳಸದಂತೆ ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸ. ಈ ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸಕ್ಕೆ ಪ್ರಾಥಮಿಕ ವಿದ್ಯಾಭ್ಯಾಸ ತಳಹದಿಯ ಅಂತದ್ದು, ಸೆಕೆಂಡರಿ ವಿದ್ಯಾಭ್ಯಾಸ ಗೋಡೆಯಂತಿರಬೇಕು. ಈ ಮೂರು ಸಮವಾಗಿ ಹೊಂದಾಣಿಕೆ ಆದಾಗ ಮಾತ್ರ ಶಿಕ್ಷಣವೆಂಬ ದೇವಾಲಯ ಸುಂದರವಾಗುತ್ತದೆ. ಇದಕ್ಕೆ ಯಾವೊಂದರ ಕ್ಷೇಮ ತಪ್ಪಿದರೂ ಕೂಡ ಆ ಕಟ್ಟಡಕ್ಕೆ ಅಪಾಯವಿದೆ ಅನ್ನುವುದನ್ನ, ಅದರಲ್ಲೂ ಪ್ರೌಢಶಾಲಾ ಅಧ್ಯಾಪಕರು ಪ್ರಾಥಮಿಕ ವಿದ್ಯಾಭ್ಯಾಸಕ್ಕೆ ವಿಶ್ವವಿದ್ಯಾಲಯದ ವಿದ್ಯಾಭ್ಯಾಸಕ್ಕೂ ಸೇತುವಂತಿರಬೇಕು. ಆದ್ದರಿಂದ ನಿಮ್ಮ ಜವಾಬ್ದಾರಿಯೂ ಕೂಡ ಗುರುತರವಾದದ್ದು. ನಿಮ್ಮ ಜವಾಬ್ದಾರಿ ನಿರ್ವಹಣೆಯಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸವಾದರೂ ಸಾಕು ದೇಶಕ್ಕೆ ಅನಾಹುತ ಒದಗುತ್ತದೆ ಎಂಬುದನ್ನು ಅವರು ಮನಗಟ್ಟಿದ್ದರು. ಹಾಗಾಗಿನೇ ಡಾಂಗಿಯವರು ಈ ಒಂದು BEd ಕಾಲೇಜಿನ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ಪುಸ್ತಕ ಬಿಡುಗಡೆ ಮಾಡಬೇಕನ್ನುವಂಥ ಉದ್ದೇಶವೂ ಕೂಡ ಅದೇ ಆಗಿತ್ತು ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಸಮಾಜ ಉದ್ಧಾರದ ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸವನ್ನ ರೂಪಿಸಬೇಕೆಂಬುದು ಕುವೆಂಪುರವರ ವಾದವಾಗಿತ್ತು. ಭೂಗೋಳ, ಪೌರನೀತಿ, ಚರಿತ್ರೆಗಳನ್ನು ಸಮನ್ವಯಗೊಳಿಸಿ ಪಠ್ಯಕ್ರಮವನ್ನು ರೂಪಿಸಬೇಕೆಂಬ ಕುವೆಂಪುರವರ ಆಶಯ ಈಡೇರಿದ್ದಾದರೆ ಅಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯವಾಗುತ್ತೆ ಅನ್ನುವಂಥದ್ದು. ದೇಶ ಭಾಷೆಯಲ್ಲಿಯೇ ಶಿಕ್ಷಣವನ್ನು ನೀಡಬೇಕೆಂದಂಥವರು ಕುವೆಂಪುರವರು. ಆಂಗ್ಲ ಭಾಷೆ ಮಾಧ್ಯಮದ ವಿರೋಧಿಯಾಗಿದ್ದರೆ ಹೊರತು ಆಂಗ್ಲ ಭಾಷೆ ವಿರೋಧಿ ಅವರು ಆಗಿರಲಿಲ್ಲ. ಶಿಕ್ಷಣ ಮಾಧ್ಯಮ ಮಾತ್ರ ಕನ್ನಡದಲ್ಲೇ ಆಗಬೇಕೆಂಬುದು ಅವರ ಗಟ್ಟಿ ನಿಲುವಾಗಿತ್ತು ಅನ್ನುವಂಥದ್ದು. ಬದಲಾವಣೆಯ ಮೂಲ ಶಿಕ್ಷಣದಲ್ಲಿವೆ ಎಂಬುದನ್ನು ಮನಗಂಡಿದ್ದರು. ಈ ಭಾರತೀಯ ಶಿಕ್ಷಣ ಇವತ್ತು ಜಾಗತೀಕರಣ, ಖಾಸಗೀಕರಣ ಹಿನ್ನೆಲೆಯಲ್ಲಿ ಕವಲು ದಾರಿಯಲ್ಲಿರುವಂಥ ಇಂಥ ಸಂದರ್ಭದಲ್ಲಿ ಕುವೆಂಪುರವರ ಶೈಕ್ಷಣಿಕ ಚಿಂತನೆಗಳೇ ಹೊಸ ಬೆಳಕನ್ನು ಕಾಣಿಸುವುದು ಇಂದಿನ ಅನಿವಾರ್ಯತೆಯಾಗಿದೆ. ಕುವೆಂಪುರವರು ಒಬ್ಬ ದಾರ್ಶನಿಕರಾಗಿ, ಓರ್ವ ಸಾಹಿತಿಯಾಗಿ, ಓರ್ವ ಶಿಕ್ಷಣ ತಜ್ಞರಾಗಿ ಧ್ವನಿಸಿದ್ದೆಲ್ಲ ನಮ್ಮ ಬಳಿ ಇದೆ. ಆ ಧ್ವನಿಯನ್ನ ಈ ದೇಶ ಕಟ್ಟುವ ಕೈಗಳು ಬಳಸಿಕೊಳ್ಬೇಕಾಗಿರುವಂಥದ್ದನ್ನ ಈ ಕೃತಿಯ ಮೂಲಕ ಅನಾವರಣಗೊಳಿಸುವಂಥ ಕೆಲಸವನ್ನ ಡಾಂಗಿಯವರು ಮಾಡಿದರು. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಕೃತಿ ಒಂದು ರೀತಿ ಮುಂದಿನ ಶೈಕ್ಷಣಿಕ ಅಭ್ಯಾಸ ಮಾಡುವಂಥ ಅವರಿಗೆ ಪಠ್ಯವಾಗುವ ನೆಲೆಯಲ್ಲೂ ಕೂಡ ರೂಪಿತವಾಗಿರುವಂಥ ಕೃತಿ ಇದು ಮುಂದೆ ಪಠ್ಯವಾಗಲಿ ಅಂತ ಆಶಿಸ್ತಾ ಕೊನೆಯಲ್ಲಿ ಕುವೆಂಪು ಕುರಿತು ನಾನೇ ಬರೆದಿರುವಂಥ ಒಂದು ಕವಿತೆಯ ಮೂಲಕ ನನ್ನ ಮಾತುಗಳನ್ನು ವಿರಮಿಸ್ತೀನಿ. ಕುವೆಂಪು ಹಾಡಿದರೆಂದರೆ ಅನ್ನುವಂಥ ಕವಿತೆಯ ಶೀರ್ಷಿಕೆ. ಮೌಢ್ಯಗಳ ಯುಗ. ಕುವೆಂಪು ಹಾಡಿದರೆಂದರೆ ಮೌಢ್ಯಗಳ ಯುಗ, ಮೌಲ್ಯಗಳ ಯುಗವಾಗುವುದು. ಕುವೆಂಪು ಹಾಡಿದರೆಂದರೆ ಮೌಢ್ಯಗಳ ಯುಗ, ಮೌಲ್ಯಗಳ ಯುಗವಾಗುವುದು. ಜಾತಿ ಜಲ ಬತ್ತುವುದು, ಮತ ಮರ ಒಣಗುವುದು. ಕುವೆಂಪು ಹಾಡಿದರೆಂದರೆ ಆಧ್ಯಾತ್ಮ ಅರಳುವುದು, ಪತಿತ ಜೀವನ ಪಾವನವಾಗುವುದು, ವಿಷಮಾನವ ವಿಶ್ವಮಾನವನಾಗುವುದು. ಕುವೆಂಪು ಹಾಡಿದರೆಂದರೆ ಪ್ರೀತಿ ನೀತಿ ಗೆಲ್ಲುವುದು, ಸಾತ್ವಿಕತೆಯ ಸತ್ವ ಬೆಳಗುವುದು, ವಿಕೃತಿ ಆಕೃತಿಯಾಗುವುದು, ಪ್ರಕೃತಿ ಪ್ರಶಾಂತವಾಗುವುದು. ಎಲ್ಲ ಸಭಿಕರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಈ ಸಮಾರಂಭಕ್ಕೆ ಸ್ವಾಮಿ ಮುಕ್ತಿದಾನಂದ ಅವರು ಬರಬೇಕಿತ್ತು, ಆದರೆ ಅವರು ಜೈಲಿಗೆ ಹೋಗಿರುವುದರಿಂದ ಅವರಿಗೂ ಸಾಧ್ಯ ಆಗಲಿಲ್ಲ. ಅವರ ಬದಲಾಗಿ ಸ್ವಾಮಿ ವಿಶ್ವೇಶಾನಂದ ಜಿ ಅವರು ಬಂದಿದ್ದಾರೆ. ನಮಗೆ ನಿಮಗೆಲ್ಲರೂ ತುಂಬ ಸಂತೋಷವನ್ನು ಶ್ರೀ ನೆಲ್ಲಿಕಟ್ಟೆ ಸಿದ್ದೇಶ್ವರೇ, ನಿಮಗೆ ತಾನೇ ತುಂಬ ಚೆನ್ನಾಗಿ ಈ ಪುಸ್ತಕದ ಸಂಕ್ಷಿಪ್ತವಾದ ಒಂದು ವಿವರಗಳನ್ನು ನೀಡಿದ್ದೀರ. ಶಿಕ್ಷಕ ಪ್ರಶಸ್ತಿಯನ್ನು
ಹೇಳಿರುವಂಥ ಮುಂದಿನ ವಿಶೇಷ ಉಪನ್ಯಾಸ ಉಮೇಶ್ ಅವರು ಬರೆದಿದ್ದಾರೆ. ಕುಮಾರ್ ಅವರು ಪ್ರಕಟಿಸಿದ್ದಾರೆ. ನಿಮಗೆಲ್ಲ ತುಂಬ ವಂದನೆಗಳು. ಕುವೆಂಪು ಚಿಂತನೆಗಳು ಪುಸ್ತಕವನ್ನು ಜಗನ್ನಾಥ ಡಾಂಗಿಯವರು ಮತ್ತು ಅವರ ಜೊತೆ ಸಹಲೇಖಕರಾದ ಭವ್ಯ ಮತ್ತು ಕುಶಾಲ ಅವರು ಬರೆದಿದ್ದಾರೆ. ನೆಲ್ಲಿಕಟ್ಟೆ ಅವರು ಹೇಳಿದ ಹಾಗೆಯೇ ಇದು ಒಂದು ವಿಶ್ವವಿದ್ಯಾನಿಲಯಗಳಲ್ಲಿ ಪಠ್ಯಪುಸ್ತಕವಾಗಲು ತುಂಬ ಯೋಗ್ಯವಾದ ಕೃತಿಯಾಗಿದೆ. ನೋಡಿ, ಇದರಲ್ಲಿ ನೀವು ಪರಿವಿಡಿಯನ್ನು ಆಮೇಲೆ ಗಮನಿಸಿದರೆ ನಿಮ್ಗೆ ಗೊತ್ತಾಗುತ್ತೆ ಕುವೆಂಪು ಅವರ ಎಷ್ಟು ಆಯಾಮಗಳ ಕುರಿತು ಡಾಂಗಿಯವರು ನಮ್ಮ ವಿಚಾರಗಳ ಹರಿಯನ್ನು ಹರಿಸಿದ್ದಾರೆ. ಅದು ಇದರಲ್ಲಿ 18 ವಿಷಯಗಳಿವೆ. ಅದನ್ನು ಪ್ರಾರಂಭವಾಗಿ ಕುವೆಂಪು ಪರಿಚಯ, ಶಿಕ್ಷಣದ ಮಹತ್ವವನ್ನು ಹೇಳುತ್ತಾರೆ, ಶಿಕ್ಷಣದ ನಿಯೋಗಗಳು, ಶಿಕ್ಷಕರಾಗಿ ಕುವೆಂಪು, ವಿದ್ಯಾರ್ಥಿಗಳ ಪಾತ್ರ, ಭಾಷಾ ಮಾಧ್ಯಮ, ಧರ್ಮ ಮತ್ತು ಶಿಕ್ಷಣ, ಇದಕ್ಕೆ ಏನು ಸಂಬಂಧ ಇದೆ, ಆಚರಣೆಗಳು ಮತ್ತು ವೈಚಾರಿಕತೆ, ಐಕ್ಯತೆ ಮತ್ತು ದೇಶಪ್ರೇಮ, ಉಪಕುಲಪತಿಗಳಾಗಿ ಕುವೆಂಪು, ಮಾಧ್ಯಮಗಳ ಪಾತ್ರ ಏನು ಈ ಕಾಲದಲ್ಲಿ, ಶಿಕ್ಷಣ ಮತ್ತು ಆಧ್ಯಾತ್ಮ ಅವಳ ನಡುವೆ ಏನು ಸಂಬಂಧ ಇದೆ, ಪರಿಸರವಾದಿಯಾಗಿ ಕುವೆಂಪು ಅವರ ಕಾರ್ಯದಕ್ಷತೆ, ಜ್ಞಾನ ಎಲ್ಲರ ಸುತ್ತು ಇನ್ನೊಂದು ವಿಷಯ, ಸಂತೋಷದ ಬದುಕು, ಕುವೆಂಪು ಅವರ ಸಂಕ್ಷಿಪ್ತ ಪರಿಚಯ ಮತ್ತು ಕೊನೆಗೆ 18ನೇದಾಗಿ ಉಪಸಂಹಾರ ಇದೆ. ಹಾಗಾಗಿ ಕುವೆಂಪು ಅವರ ಕುರಿತಾಗಿ, ಅವರ ಶಿಕ್ಷಣದ ಕುರಿತಾಗಿ ಒಂದು ಪಕ್ಷಿ ನೋಟವನ್ನೇ ಇಲ್ಲಿ ಮಿತ್ರರಾದ ಡಾಂಗಿಯವರು ಕೊಟ್ಟಿದ್ದಾರೆ. ಇಲ್ಲಿ ಈ ಒಂದು ವಿಷಯದಲ್ಲಿ ನನಗೆ ಒಂದು ಜ್ಞಾಪಕ, ಪರಿಸರವಾದಿಯಾಗಿ ಕುವೆಂಪು ಅಂತ ಒಂದು ಲೇಖನ ಇದೆ. ಪರಿಸರವಾದಿಯಾಗಿ ಕುವೆಂಪು ಅದನ್ನು ಓದಿದಾಗ ನನಗೆ ಒಂದು ಘಟನೆ ಜ್ಞಾಪಕ ಬರುತ್ತೆ, ಕುವೆಂಪು ಅವರಿಗೆ ಸಂಬಂಧಿಸಿದ ಘಟನೆ. ನಾನು ಮತ್ತು ನಮ್ಮ ಶ್ರೀಮತಿಯವರ ತಾರಣಿಯವರು ಕುವೆಂಪು ಇದ್ದಾಗಲೇ ಆಗಾಗ ನಾವು ನಮ್ಮ ಊರಾದ ಸುಳ್ಯಕ್ಕೆ ಹೋಗ್ತಾ ಇದ್ವಿ. ಸುಳ್ಯ ಅಂದರೆ ನೀವು ಮಡಿಕೇರಿ ದಾಟಿ ಘಟ್ಟ ಇಳಿದು ಆಮೇಲೆ ಸಂಪಾಜೆ, ಸುಳ್ಯ, ಪುತ್ತೂರು, ಮಂಗಳೂರು ಅದೆಲ್ಲ ಸಿಗುತ್ತೆ. ನಮ್ಮ ಊರು ಸುಳ್ಯ ಅಂತದ್ದು. ಅಲ್ಲಿ ನಮ್ಮ ತಂದೆ ಎಲ್ಲ ಇದ್ದರು. ನಾವು ವರ್ಷದಲ್ಲಿ 1-2 ಬಾರಿ ಆದರೂ ಸುಳ್ಯಕ್ಕೆ ಹೋಗ್ತಾ ಇದ್ವಿ. ನಾವು ಸುಳ್ಯಕ್ಕೆ ಹೋಗಿ ಉದಯಗೆ ಬಂದಾಗಲೆಲ್ಲ ಕುವೆಂಪು ಮೊದಲನೇದಾಗಿ ಕೇಳ್ತಾ ಇದ್ದುದು, ನಿಮ್ಮ ತಂದೆ ತಾಯಿ ಹೇಗಿದ್ದಾರೆ, ಎಲ್ಲ ಬೇರೆಯವರೆಲ್ಲ ಹೇಗಿದ್ದಾರೆ ಅಂತ ಕೇಳ್ತಾ ಇರಲಿಲ್ಲ. ಅವರು ಮೊದಲನೇದಾಗಿ ಕೇಳ್ತಾ ಇದ್ದುದು, ನೀವು ಮಡಿಕೇರಿ ಕಾಡಿನ ಮೂಲಕ ಹೋದ್ರಲ್ಲ, ಆ ಕಾಡು ಈಗ ಹೇಗಿದೆ, ಈಗಲೂ ಹಸಿರು ಹಾಗೆಯೇ ಇದೆ, ಅಥವಾ ಅದನ್ನೆಲ್ಲ ಕಡಿದು ನೆಲಸಮ ಮಾಡಿದ್ದಾರೆ ಹೇಗೆ ಅಂತ ವಿವರಗಳನ್ನೆಲ್ಲ, ಪರಿಸರದ ವಿವರಗಳನ್ನ ಅವ್ರು ಕೇಳ್ತಾ ಇದ್ರು. ನಾವು ಹೇಳಿದ ಮೇಲೆ ಹೇಗಿದೆ ಅಂತ ಅವರಿಗೆ ಪರವಾಗಿಲ್ಲ ಅಂತ ಹೇಳಿದ ಮೇಲೆ ಆಮೇಲೆ ನಿಮ್ಮ ತಂದೆ ಹೇಗಿದ್ದಾರೆ, ತಾಯಿ ಹೇಗಿದ್ದಾರೆ ಎಂಬ ವಿವರಗಳನ್ನೆಲ್ಲ ಅವರು ಕೇಳ್ತಾ ಇದ್ರು. ಅಂದರೆ ಇದರಲ್ಲಿ ನೋಡಿ, ಈ ಥರ ಪರಿಸರವಾದಿ ಆಗಬೇಕು ಅಂತ ಇವರಲ್ಲಿ ಒಂದು ಲೇಖನ ಇದೆ. ಅದನ್ನು ನೋಡಿದಾಗ ನನಗದು ಜ್ಞಾಪಕ ಬಂತು. ಆಮೇಲೆ ಅವರು 1-2 ಬಾರಿ ಇದು ಕುರಿತಾಗಿ ಒಂದು ಘಟನೆಯನ್ನು ಕೂಡ ಕುವೆಂಪು ಅವರು ಹೇಳಿದರು. ಅವರೊಮ್ಮೆ ಮಂಗಳೂರಿಗೆ, ಆಗ ಮಂಗಳೂರು ಕೂಡ ಮೈಸೂರು ಯೂನಿವರ್ಸಿಟಿಗೆ ಸೇರಿತ್ತು. ಮಂಗಳೂರಿಗೆ ಯಾವುದೋ ಮೀಟಿಂಗ್ ಹೋಗಿದ್ದವರು ಮಡಿಕೇರಿಯ ದಾರಿಯಲ್ಲಿ ಮಡಿಕೇರಿಗೆ ಬಂದು ಅಲ್ಲಿಂದ ಮೈಸೂರಿಗೆ ಹೋಗಿದ್ದರು. ಅಲ್ಲಿ ಸಂಪಾದನೆ ಹೇಳ್ತಾ ಇದ್ದೆ. ಅವರು ಮಂಗಳೂರಿಗೆ ಹೋದವರು ಮೈಸೂರಿಗೆ ಹಿಂದಿರುತ್ತಾ ಇದ್ರು. ನಿಮ್ಗೆ ಗೊತ್ತಿರುವ ಹಾಗೆ ಈ ಮಡಿಕೇರಿಯ ಘಾಟ್ ಮೂಲಕ
ಮೇಲೆ ಹತ್ತಿ ಬರಬೇಕಾಗುತ್ತೆ. ಆಗ ಅವರು ಘಾಟಿ ಪ್ರಾರಂಭ ಮಾರ್ಗ ಸಂಪಾಜೆ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಸಂಪಾಜೆಯಿಂದ ಸ್ವಲ್ಪ ಮುಂದೆ ಅವರ ಕಾರು ತಲುಪಿದಾಗ ಕುವೆಂಪು ಅವರು ಅವ್ರ ಜೊತೆ ಇನ್ನೇ ರಿಜಿಸ್ಟ್ರಾರ್ ಇನ್ಯಾರ ಕೆಲವರೆಲ್ಲ ಇದ್ದರು, 3-4 ಜನ ಇದ್ದರು. ಅವರು ಕಾರಿನ ಚಾಲಕರಿಗೆ ಹೇಳ್ತಾರೆ, ನೀವು ಇಲ್ಲೇ ಕಾರ್ ನಿಲ್ಲಿಸ್ಬಿಡಿ, ನಾವು ಒಂದು 4-5 ಮೈಲ್ ಇಲ್ಲಿ ನಡ್ಕೊಂಡು ಬರ್ತೀವಿ ಕಾಡಿನ ಮಧ್ಯೆನೇ. ಈ ಕಾಡು ತುಂಬ ಸುಂದರವಾಗಿದೆ, ಈ ಕಾಡಿನ ಉತ್ತಮವಾದ ಗಾಳಿಯನ್ನು ಸೇವನೆ ಮಾಡ್ತಾ ನಾವೆಲ್ಲ ನಡ್ಕೊಂಡು ಬರ್ತೀವಿ, ನೀವು ಹೇಳಿ. ಕುವೆಂಪು ಮತ್ತು ಅವ್ರ ಜೊತೆ ಇದ್ದವರೆಲ್ಲ ಕಾರಿನಿಂದ ಇಳಿತಾರೆ. ಆಮೇಲೆ ಡ್ರೈವರು ಸುಮ್ಮನೆ ಕಾರಿನ ತಗೊಂಡೋಗಿ ಒಂದು 3-4 ಕಿಲೋಮೀಟರ್ ಮುಂದೆ ನಿಲ್ಲಿಸಿರ್ತಾರೆ. ಆಮೇಲೆ ಅವರು ಅದೇ ಕಾಡಿನ ಮಧ್ಯೆ ನಮ್ಮ ಮಿತ್ರರನ್ನು ಮಾತನಾಡ್ತಾ ಅವರು ಬಂದು ಆಮೇಲೆ ಕಾರಿಗೆ ಹೋಗ್ತಾರೆ. ಹಾಗೆ ಪರಿಸರವಾಗಿ ಕುವೆಂಪು ಅಂದರೆ ಹಾಗೆ ಪರಿಸರ ಅಂದರೆ ಅವರಿಗೆ ಅಷ್ಟು ಪ್ರೀತಿ ಇತ್ತು. ಇನ್ನೊಮ್ಮೆ ಒಬ್ಬ ಸಚಿವರು ಕುವೆಂಪು ಅವರನ್ನು ಕೇಳ್ತಾರೆ, ನಾವೇನಾದರೂ ಒಂದು ಸ್ಮಾರಕ ನಿಮಗೆ ಮಾಡಬೇಕು ಅಂದಿದ್ದೀವಿ, ಇದು ಈ ಕುವೆಂಪು ಸ್ಮಾರಕ ಹುಬ್ಬಳ್ಳಿಯಲ್ಲಿ ಆಗಿದ್ದ ಅದಕ್ಕಿಂತ ಮೊದಲೇನೆ ನಾವೊಂದು ಸ್ಮಾರಕ ನಿಮಗೆ ಮಾಡಬೇಕು ಅಂದಿದ್ದೀವಿ, ಏನು ಮಾಡಿದರೆ ನಿಮಗೆ ಸಂತೋಷ ಆಗುತ್ತೆ ಅಂತ ಕೇಳ್ತಾರೆ ಒಬ್ಬ ಸಚಿವರು ಕುವೆಂಪು ಅವರು ಮುದ್ದೇರಳ್ಳಿಯಲ್ಲಿ. ಆಗ ಕುವೆಂಪು ಅವರು ಹೇಳ್ತಾರೆ, ನೀವೇನಾದರೂ ಮಾಡೋದು ಹಾಗಿದ್ದರೆ ಈ ಕುಪ್ಪಳ್ಳಿಯ ಸುತ್ತ ಕಾಡಿದೆ ಅಲ್ಲ, ಆ ಕುಪ್ಪಳ್ಳಿಯ ಸುತ್ತ ಇರುವ ಕಾಡನ್ನು ಯಾರೂ ಕಡಿಯದ ಹಾಗೆ ಮಾಡಿಲ್ಲ. ಆ ಕಾಡು ಹಾಗೆಯೇ ಇರಬೇಕು, ಹಾಗೆಯೇ ಅದು ನೈಸರ್ಗಿಕವಾಗಿ ಅದು ಬೆಳೀತಾ ಹೋಗಬೇಕು. ಆ ರೀತಿ ನೀವೇನಾದರೂ ಮಾಡುವಾಗಿದ್ದರೆ ಅದರಿಂದ ನನಗೆ ತುಂಬ ಸಂತೋಷ ಆಗುತ್ತೆ ಅಂತ ಕುವೆಂಪು ಅವರ ಸಚಿವರಿಗೆ ಹೇಳ್ತಾರೆ. ಆಮೇಲೆ ಹಾಗೆ ಆಗುತ್ತೆ. ಈಗ ಕುಪ್ಪಳ್ಳಿಗೆ ನೀವು ಎಷ್ಟು ಜನ ಹೋಗಿದ್ದೀರ ಗೊತ್ತಿಲ್ಲ, ಹೋಗದೇ ಇದ್ದರೆ ನೀವೆಲ್ಲ ಅಲ್ಲಿಗೆ ಹೋಗಬೇಕು. ಅಲ್ಲಿ ಅಷ್ಟು ಪ್ರಕೃತಿ ಅಷ್ಟು ಸುಂದರವಾಗಿದೆ. ಅಲ್ಲಿ ಕವಿಶೈಲಕ್ಕೆಲ್ಲ ಹೋಗಬೇಕು ನೀವು. ಅಲ್ಲಿ ಹೋದರೆ ಅದರ ನಿಮಗೆ ಹಸುರಿನ ಒಂಥರ ಹಬ್ಬವೇ ನಿಮ್ಗೆ ಆಗುತ್ತೆ. ಅಲ್ಲಿ ನೀವು ಅಲ್ಲಿ ಕವಿಶೈಲಕ್ಕೆ ಹೋಗಿ ಅಲ್ಲಿ ನಿಂತರೆ ನಿಮಗೆ ಯಾವ ಕಡೆ ದೃಷ್ಟಿ ಹರಿಸಿದ್ರು ಅಲ್ಲಿ ಹಸುರೇ ಕಾಣಿಸುತ್ತೆ. ಇದು ಹಸುರಿನ ಕಡಲೆ ಅಲ್ಲಿ ಇರುತ್ತೆ. ಇದು ಪರಿಸರವಾದಿಯಾಗಿ ಕುವೆಂಪು ಅಂತ ಇದನ್ನು ನೋಡಿದಾಗ ನನಗೆ ಜ್ಞಾಪಕ ಬಂತು. ಸೊ ನಾವು ಕುವೆಂಪು ಅವರ ಶಿಕ್ಷಣದ ಮುಖ್ಯ ಆಧಾರ ಸ್ತಂಭಗಳು ಯಾವಂತ ನೋಡಿದರೆ ನಾವು ಕೆಲವೊಂದು ಹೆಸರಿಸ್ಬೋದು. ಅದನ್ನೆಲ್ಲ ಈ ಪುಸ್ತಕದಲ್ಲಿ ಇದೆ. ನಾವು ಸಂಕ್ಷಿಪ್ತವಾಗಿ ಹೇಳುವಾಗಿದ್ದರೆ ಶಿಕ್ಷಣದ ಕುರಿತಾಗ ಅವರ ಚಿಂತನೆ ಯಾವತ್ತು ಅಂತಂದರೆ, ಒಂದು ಶಿಕ್ಷಣದ ಮಹತ್ವ ಅಂತ. ಯಾಕೆ ಶಿಕ್ಷಣ ಬೇಕು ಅಂತ, ಯಾಕೆ ಶಿಕ್ಷಣ ಬೇಕಂದರೆ ಮನುಷ್ಯನನ್ನು ಪ್ರಾಣಿಯ ಮಟ್ಟದಿಂದ ಮನುಷ್ಯನ ಮಟ್ಟಕ್ಕೆ ಏರಿಸಬೇಕು, ಮನುಷ್ಯನ ಮಟ್ಟದಿಂದ ದೈವಿಕ ಮಟ್ಟಕ್ಕೆ ಕೂಡ ಏರಿಸಬೇಕು ಅಂತ ಶಿಕ್ಷಣ ನಮಗೆ ಬೇಕು ಅಂತ. 2 ಹಂತದ ಶಿಕ್ಷಣ, ಪ್ರಾಣಿ ಮಟ್ಟದಿಂದ ಮನುಷ್ಯನ ಮಟ್ಟಕ್ಕೆ, ಮನುಷ್ಯನ ಮಟ್ಟದಿಂದ ದೈವಿಕ ಮಟ್ಟಕ್ಕೆ ಏರಿಸಬೇಕು ಅಂತ ಒಂದು ಶಿಕ್ಷಣ ನಮಗೆ ಅತ್ಯಂತ ಅಗತ್ಯ ಅಂತ ಅವರು ತುಂಬ ಕಡೆ ಹೇಳಿದ್ದಾರೆ. ಅದಾದಮೇಲೆ ಅವರು ಒತ್ತು ಕೊಡ್ತಾ ಇದ್ದದ್ದು ಮಾತೃಭಾಷೆಯ ಶಿಕ್ಷಣಕ್ಕೆ. ಮಾತೃಭಾಷೆಯ ಶಿಕ್ಷಣಕ್ಕೆ ಅವರು ತುಂಬ ಒತ್ತು ಕೊಡ್ತಾ ಇದ್ದರು. ನೀವು ಆಮೇಲೆ ಏನು ಬೇಕಾದರೂ ಕಲೀಲಿ ಮಗು, ಆದರೆ ಮೊದಲು ನನ್ನ ಮಾತೃಭಾಷೆಯಲ್ಲಿ ಕಲಿಬೇಕು ಅಂತ. ಅದರಿಂದ ಅವ್ರು ಹೇಳ್ತಾ ಇದ್ದಾರೆ ಸೃಜನಶೀಲತೆ ಹೆಚ್ಚಾಗುತ್ತೆ ಅಂತ. ಮಾತೃಭಾಷೆಯಲ್ಲಿ ಶಿಕ್ಷಣ ಬೆಳೆಸಿದ್ರೆ ಶಿಕ್ಷಣ ಸುಲಭ ಆಗುತ್ತೆ. ಅದು ಅಲ್ಲದೆ ಸೃಜನಶೀಲತೆ ಅಂತ ಹೇಳ್ತಲ್ಲ, ಆ ಸೃಜನಶೀಲತೆ ಕೂಡ ಹೆಚ್ಚಾಗುತ್ತೆ. ಅದರ ಮೊದಲು ನಾವು ಇಂಗ್ಲೀಷ್ ಅಥವಾ ಬೇರೆ ಯಾವುದೇ ಭಾಷೆಯಲ್ಲಿ ಮಾಡಿದರೆ ಮಗುವಿಗೆ ಕಷ್ಟ ಆಗುತ್ತೆ, ಅರ್ಥ ಆಗಲ್ಲ, ಸೃಜನಶೀಲತೆ ಭಕ್ತಿಯೇ ಹೋಗುತ್ತೆ. ಹಾಗಾಗಿ ಈ ಸೃಜನಶೀಲತೆ ಮತ್ತು ಸೌಲಭ್ಯ ಅದಿರಬೇಕು ಅಂತಂದರೆ ಮಾತೃಭಾಷೆಯಲ್ಲೇ ಶಿಕ್ಷಣ ಇರಬೇಕು ಅಂತ ಅವರು ಹೇಳ್ತಾ ಇರ್ತಿದ್ರು. 3ನೇದಾಗಿ ಅವರು ಸರ್ವೋದಯ ಶಿಕ್ಷಣದಿಂದ ಸರ್ವೋದಯ ಆಗಬೇಕು, ಅಂದರೆ ಸರ್ವೋದಯ ಶಿಕ್ಷಣ ಅಂತ. ಅಂದರೆ ಅದರಿಂದಾಗಿ ಎಲ್ಲರ ಉದಯ ಆಗಬೇಕು ಅಂತ. ಬರೀ ಶ್ರೀಮಂತರ ಉದಯ ಅಲ್ಲ, ಎಲ್ಲ ವರ್ಗದ ಜನರ ಉದಯ ಕೂಡ ಆಗಬೇಕು, ಸರ್ವೋದಯ ಉದಯ. ಅದು ಅಲ್ಲದೆ ಸರ್ವೋದಯ ಅಂದರೆ ಎಲ್ಲ ಮನುಷ್ಯನಿಗೆ ದೇಹ ಇದೆ, ಮನಸ್ಸು ಇದೆ, ಬುದ್ಧಿ ಇದೆ, ಇದೆ, ಅದೆಲ್ಲ ಇದೆಯಲ್ಲ, ಅದೆಲ್ಲದರ ಉದಯ ಆಗಬೇಕು ಅಂತ. ಅಂದರೆ ಇದ್ರೆ ಕಡಿಮೆ ಆಗಬೇಕು, ಬೇರೆದೆಲ್ಲ ಬುದ್ಧಿ ಜಾಸ್ತಿ ಆಗಬೇಕು, ಮನಸ್ಸು ವಿಶಾಲವಾಗಬೇಕು, ದೇಹಕ್ಕೆ ಆರೋಗ್ಯ ಬೇಕು. ಹೀಗೆ ಇನ್ನೊಂದಂದರೆ ಸರ್ವೋದಯ ಶಿಕ್ಷಣ ಅಂತ.
ಅಂದರೆ ಎಲ್ಲರೂ ದೇಶದಲ್ಲಿ ಎಲ್ಲರೂ ರಾಜ್ಯದಲ್ಲಿ ಎಲ್ಲರೂ ಶಿಕ್ಷಣ ಪಡೆಯಬೇಕು. ಬಡವರು ಶ್ರೀಮಂತರು ಅನ್ನೋ ಭೇದ ಇರಬಾರ್ದು ಮತ್ತು ಎಲ್ಲ ಆಯಾಮಗಳನ್ನು ಕೂಡ ಅವರು ಬೆಳಿಬೇಕು ಅನ್ನೋ ಮಾತನ್ನು ಈ ಸರ್ವೋದಯ ಶಿಕ್ಷಣ ಸೂಚಿಸುತ್ತದೆ. ಇನ್ನೊಂದು ಏನಂತಂದರೆ ಅವತ್ತು ಮೌಲ್ಯಾಧಾರಿತ ಶಿಕ್ಷಣ ಅಂತ ಇದೆಲ್ಲ ಬರುತ್ತೆ, ಇವರು ಪುಸ್ತಕದಲ್ಲೇ ಬರುತ್ತೆ. ನಾನು ಸಂಕ್ಷಿಪ್ತವಾಗಿ 6 ಆಯಾಮಗಳನ್ನು ಹೇಳ್ತೀನಿ ಅಷ್ಟೇ. ಮೌಲ್ಯಾಧಾರಿತ ಶಿಕ್ಷಣಕ್ಕೆ ಅವರು ತುಂಬ ಒತ್ತು ಕೊಡ್ತಾ ಇದ್ರು. ಶಿಕ್ಷಣ ಬರೀ ಮಾಹಿತಿಯನ್ನು ಕೊಟ್ಟರೆ ಸಾಲದು, ಅದ್ರ ಜೊತೆ ಮಾಹಿತಿಯ ಜೊತೆ ಅದು ನೀತಿಯನ್ನು ಕೊಡಬೇಕು, ಅದ್ರ ಜೊತೆ ಅಧ್ಯಾತ್ಮವನ್ನು ಕೂಡ ಕೊಡಬೇಕು ಅಂತ. ನೀತಿ ಅಗತ್ಯ ಇದೆ, ಅದ್ರ ಜೊತೆ ಅಧ್ಯಾತ್ಮ ಕೂಡ ಬಹಳ ಅಗತ್ಯ ಎನ್ನುವುದನ್ನು ಅವರು ಮೌಲ್ಯಾಧಾರಿತ ಶಿಕ್ಷಣ, ಅಧ್ಯಾತ್ಮ ಕೂಡ ಒಂದು ದೈವಿಕವಾದ ಮೌಲ್ಯ ಅಂತ ಅವರ ಅಭಿಪ್ರಾಯ ಆಗಿತ್ತು. 5ನೇದು ಪ್ರಾಯೋಗಿಕ ಶಿಕ್ಷಣ ಅಂತ ಅವರು ಕೊಡ್ತಾರೆ. ಪ್ರಾಯೋಗಿಕ ಶಿಕ್ಷಣ ಅಂದರೆ ಬರೀ ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಲದು, ಅದನ್ನು ಬಳಸುವ ಮಾರ್ಗ ಅವನು ಗೊತ್ತಿರಬೇಕು ಅಂತ. ಆ ಮಾಹಿತಿಯನ್ನು ಹೇಗೆ ಬಳಸಬೇಕು ನಾವು, ಅದನ್ನು ಹೇಗೆ ನನ್ನ ಉದ್ಧಾರ ಆಗಬೇಕು, ಅದನ್ನು ಹೇಗೆ ಸಮಾಜದ ಉದ್ಧಾರ ಆಗಬೇಕು, ಅದನ್ನು ಹೇಗೆ ದೇಶದ ಉದ್ಧಾರ ಆಗಬೇಕು, ವಿಶ್ವದ ಉದ್ಧಾರ ಹೇಗೆ ಆಗಬೇಕು ಎನ್ನುವುದರ ಕುರಿತು ಅದನ್ನು ಹೇಳ್ತಾ ಇದ್ದರು. ಆಮೇಲೆ ಇನ್ನೊಂದು ಅವರು ಯಾವಾಗ ಮಹತ್ವ ಕೊಟ್ಟಿದ್ರೆ ಶಿಕ್ಷಕರ ಪಾತ್ರ ಏನಿರಬೇಕು. ಅವರು ಬರೀ ಮಾಹಿತಿಯನ್ನು ಕೊಟ್ಟರೆ ಸಾಲದು, ಅವರು ಮೌಲ್ಯವನ್ನು ಕೂಡ ಹೇಳ್ಕೊಡ್ಬೇಕು. ಯಾವ ಶಿಕ್ಷಕರಿದ್ದಾರಲ್ಲ ಅವರು ತಮ್ಮ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನು ಕೂಡ ಹೇಳ್ಕೊಡ್ಬೇಕು. ಹಾಗೆ ಮೌಲ್ಯವನ್ನು ಹೇಳಬೇಕು ಅಂತಂದರೆ ಅವರಲ್ಲೂ ಕೂಡ ಆ ಮೌಲ್ಯಗಳು ಇರಬೇಕಾಗತ್ತೆ. ಇಲ್ಲದಿದ್ದರೆ ಪ್ರಭಾವಿತರಾಗಲ್ಲ ಶಿಕ್ಷಕರೆಲ್ಲ. ಹಾಗಾಗಿ ನಾವೇ ಮೌಲ್ಯವನ್ನು ರೂಢಿಸ್ಕೊಳ್ಬೇಕು ಮತ್ತು ಆ ಮೌಲ್ಯವು ತಮ್ಮ ಶಿಷ್ಯರಲ್ಲಿ ಕೂಡ ಬೆಳೆಯುವ ಹಾಗೆ ಮಾಡಬೇಕು ಅಂತ ಈ ರೀತಿಯ 6 ಮುಖ್ಯವಾದ ಶಿಕ್ಷಣದ ಆಯಾಮಗಳನ್ನು ನಾವು ಕುವೆಂಪು ಅವರಲ್ಲಿ ಗುರುತಿಸ್ಬೋದು. ನಿಮಗೆಲ್ಲ ಗೊತ್ತಿರುವ ಹಾಗೆ 1996-97ರಲ್ಲಿ ಡೆಲಾಸ್ ಕಮಿಷನ್ ರಿಪೋರ್ಟ್ ಅಂತ ಬಂತು. ಅದು ಯುನೆಸ್ಕೋದವರು. ಅಂದರೆ 1996 ಅಂದರೆ ಇನ್ನೇನು 2000 ಆಗೋಕ್ಕೆ 4 ವರ್ಷ ಇದೆ. ಹಾಗೆ 20ನೇ ಶತಮಾನಕ್ಕೆ ವಿದ್ಯಾಭ್ಯಾಸ ಹೇಗಿರಬೇಕು ಅಂತ, 20ನೇ ಶತಮಾನಕ್ಕೆ ವಿದ್ಯಾಭ್ಯಾಸ ಹೇಗಿರಬೇಕು ಅಂತ ಅದರ ಕುರಿತಾಗಿ ಈ ಯುನೆಸ್ಕೋದವರು ಡೆಲಾಸ್ ಕಮಿಷನ್ ಅಂತ ಒಂದು ಮಾಡ್ತಾರೆ. ಡೆಲಾಸ್ ಕಮಿಷನ್ ಅಂದರೆ ಅಧ್ಯಕ್ಷರಾಗಿರ್ತಾರೆ. ಈ ಡೆಲಾಸ್ ಅನ್ನೋರು ಅದಕ್ಕೆ 4 ಆಧಾರ ಸ್ತಂಭಗಳನ್ನು ಸೂಚಿಸ್ತಾರೆ. 4 ಆಧಾರ ಸ್ತಂಭ, 4 pillars ಆಫ್ ಎಜುಕೇಶನ್ ಅಂತ. ಆ 4 pillars ಅಲ್ಲಿ ಆ 4 pillars ಕೂಡ ತುಂಬ ಅತ್ಯಂತ ಅಗತ್ಯ ಅನ್ನೋದನ್ನು ಅವರು ಅದರಲ್ಲಿ ಹೇಳ್ತಾರೆ. ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಮನುಷ್ಯ ಬಲವಾಗಬೇಕು, ಆ ಪ್ರತಿಯೊಂದು ಪಿಲ್ಲರ್ ಕೂಡ ಅದು ಬಲಿಷ್ಠವಾಗಬೇಕು ಅನ್ನೋ ಮಾತನ್ನು ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಲಿವ್. ಅಂದರೆ ಲರ್ನಿಂಗ್ ಟು ಡೂ ಇದೆಯಲ್ಲ, ಲರ್ನಿಂಗ್ ಟು ಡೂ ಅನ್ನೋದು ನಾವು ಹೇಳಿದೆ ನೋಡಿ, ಅದು ಈ ಪ್ರಾಯೋಗಿಕ ಶಿಕ್ಷಣಕ್ಕೆ ಸಂಬಂಧಪಟ್ಟಿದೆ. ಅದು ಲರ್ನಿಂಗ್ ಟು ಡೂ. ಸೊ ಅದರಲ್ಲಿ ಸಾಮಾನ್ಯ ತುಂಬ ಇದೆ. ಲರ್ನಿಂಗ್ ಟು ನೋ, ಲರ್ನಿಂಗ್ ಟು ಡೂ, ಲರ್ನಿಂಗ್ ಟು ಲಿವ್ ಟುಗೆದರ್, ಲರ್ನಿಂಗ್ ಟು ಬಿ. ಲರ್ನಿಂಗ್ ಟು ಬಿ ಅಲ್ಲಿ ನಾವು ಹೇಗಿರಬೇಕು ಅಂತಂದರೆ ಅಲ್ಲಿ ಅಧ್ಯಾತ್ಮ ಎಲ್ಲ ಬರುತ್ತೆ. ಲರ್ನಿಂಗ್ ಟು ಬಿ ಅಂದರೆ ಅದರಲ್ಲಿ ಅಧ್ಯಾತ್ಮ ಕೂಡ ಬರುತ್ತೆ. ಇದು 1996-97ರಲ್ಲಿ ಬಂತು. ಅದಾದ ಮೇಲೆ 2015ರಲ್ಲಿ ಇಂಚಿಯಾನ್ ಅಂತ ಒಂದು ಡಿಕ್ಲರೇಷನ್ ಆಯಿತು. ಅದು ಸೌತ್ ಕೊರಿಯಾದಲ್ಲಿ ಶಿಕ್ಷಣ ತಜ್ಞರ ಕಾನ್ಫರೆನ್ಸ್ ಆಯಿತು. ಅಲ್ಲಿ ಇಂಚಿಯಾನ್ ಡಿಕ್ಲರೇಷನ್ ಅಂತ ಹೇಳ್ತಾರೆ. ಅಲ್ಲಿ ಇಂಚಿಯಾನ್ ಡಿಕ್ಲರೇಷನ್ ಅಂದರೆ ಆ ಸ್ಥಳಕ್ಕೆ ಹೆಸರು ಇಂಚಿಯಾನ್ ಅಂತ ಸೌತ್ ಕೊರಿಯಾದಲ್ಲಿ ಇರ್ತದೆ. ಅಲ್ಲಿ ಆದ ಡಿಕ್ಲರೇಷನ್ ಕೂಡ ಈ ಏನು ಡೆಲಾಸ್ ಕಮಿಷನ್ ರಿಪೋರ್ಟ್ ಅದನ್ನು ಕೂಡ ಹೇಳ್ತಾ, ಅದರ ಜೊತೆಗೇನೆ ಎಲ್ಲ ಹೇಗೆ ನಾವು ನಿಸರ್ಗಕ್ಕೆ ಒತ್ತು ಕೊಡಬೇಕು, ನಾವು ಏನು ಮಾಡಿದ್ರು ಟೆಕ್ನಾಲಜಿ ಇದ್ರೂ ಕೂಡ ಅದು ನಿಸರ್ಗಕ್ಕೆ ಹೊಂದಿಕೊಳ್ಬೇಕು ಅನ್ನೋ ಕೆಲವುದನ್ನೆಲ್ಲ ಸೇರಿಸಿದ್ದಾರೆ. ಹಾಗೆ ನೀವು ಈ ಕುವೆಂಪು ಅವರ ಪಂಚಮಂತ್ರಗಳನ್ನು ತಗೊಳ್ಳಿ, ನೀವು ಮತ್ತು ಡೆಲಾಸ್ ಕಮಿಷನ್ ರಿಪೋರ್ಟ್ ತಗೊಳ್ಳಿ, ಇಂಚಿಯಾನ್ ಡಿಕ್ಲರೇಷನ್ ತಗೊಳ್ಳಿ, ಮತ್ತು ಕುವೆಂಪು ಅವರ ಶೈಕ್ಷಣಿಕ ಚಿಂತನೆಗಳನ್ನು ತಗೊಳ್ಳಿ. ನೀವು ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸಂಬಂಧವನ್ನು ಕಾಣ್ತೇವೆ. ಏನು ಕುವೆಂಪು ಹೇಳಿದ್ದಾರೆ ಅದನ್ನು ಅವರು ಹೇಳಿದ್ದಾರೆ, ಅವ್ರು ಹೇಳಿದ್ದನ್ನು ಇವರು ಹೇಳಿದ್ದಾರೆ. ಹಾಗೆ ಆ ಒಂದು ಸಾಮರಸ್ಯವನ್ನು ಕೂಡ ನಾವು ಇದರಲ್ಲಿ ಕಾಣ್ತೇವೆ. ಈ ಪುಸ್ತಕವನ್ನು
ಈ 3 ಜನ ಲೇಖಕರು ಡಾಂಗೆ ಮತ್ತು ಇವರು ಇಬ್ಬರು ನಮ್ಮ ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಬಂದಿದ್ದಾರೆ. ನಾನು ನಿಮಗೆ ಕೊಟ್ಟಿದ್ದೆ, ನಾನು ಅಲ್ಲಿ ಓದಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಪಠ್ಯಪುಸ್ತಕ ಆಗಲಿ ಇದರಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಕುವೆಂಪು ಅವರ ಕುರಿತು ಇನ್ನಷ್ಟು ವಿಚಾರಧಾರೆಗಳನ್ನು ನಮ್ಮ ಮುಂದಿಟ್ಟ ಸರ್ ಅವರಿಗೆ ಧನ್ಯವಾದಗಳು. ಈಗ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಕುರಿತು ಮಾತನಾಡಲಿದ್ದಾರೆ ಜನಹಿತ ಸಭಾ ಗೌರವ ಕಾರ್ಯದರ್ಶಿ ಶ್ರೀಮತಿ ಎಂ ರತ್ನ ಅವರು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಾಗಿರುವ ಸರ್ವರಿಗೂ ನನ್ನ ನಮಸ್ಕಾರಗಳು. ಜನಹಿತ ಸಭೆಯ 3 ಧ್ಯೇಯೋದ್ದೇಶಗಳಾದ ಶಿಕ್ಷಣ, ಅರಿವು ಮತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸತತ 7 ವರ್ಷಗಳಿಂದ ರಾಜ್ಯದ 11 ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿದೆ. ಇದಕ್ಕೆ ಪೂರಕವೆಂಬಂತೆ ವಿಶೇಷ ಮತ್ತು ಉತ್ಕೃಷ್ಟ ಕಾರ್ಯನಿರ್ವಹಿಸಿದ ಹಾಗೂ ಸಾಧನೆಗೈದ ಉತ್ತಮ ಶಿಕ್ಷಕರನ್ನು ಮತ್ತು ವ್ಯಕ್ತಿಗಳನ್ನು ಗುರುತಿಸಿ ಅವರನ್ನು ಅಭಿನಂದಿಸುವ ಕಾರ್ಯದಲ್ಲಿ ನಾವು ತೊಡಗಿಸಿಕೊಂಡಿದ್ದೇವೆ. ಈ ನಿಟ್ಟಿನಲ್ಲಿ ಈ ಬಾರಿ ಆದರ್ಶ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿರುವಂಥವರು ಪ್ರೊಫೆಸರ್ BN ಮಂಜುನಾಥಯ್ಯನವರು. ಇವರು ನಿವೃತ್ತ ಶಿಕ್ಷಣ ಶಾಸ್ತ್ರ ಪ್ರಾಧ್ಯಾಪಕರು, ಮಾನಸ ಗಂಗೋತ್ರಿ, ಮೈಸೂರು. ಪ್ರೊಫೆಸರ್ BS ಮಂಜುನಾಥಯ್ಯರವರು ಮಂಗಳೂರು ಸೈನ್ಸ್ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ 2 ವರ್ಷ ಸೇವೆ ಸಲ್ಲಿಸಿರುತ್ತಾರೆ ಹಾಗೂ ಮೈಸೂರಿನ ಸೋಮಾನಿ BEd ಕಾಲೇಜಿನಲ್ಲಿ 4 ವರ್ಷಗಳು, ಮಾನಸ ಗಂಗೋತ್ರಿಯಲ್ಲಿ 26 ವರ್ಷಗಳ ಕಾಲ ಪ್ರಾಧ್ಯಾಪಕರಾಗಿ ನಿರಂತರ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುತ್ತಾರೆ. ನಿವೃತ್ತಿಯ ನಂತರದಲ್ಲಿ KSOUನಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸುತ್ತಾರೆ. ಪ್ರಸ್ತುತ KSOUನ ಶಿಕ್ಷಣಶಾಸ್ತ್ರ ವಿಭಾಗದಿಂದ ಹೊರಬಂದಿರುವಂತಹ ವಿಶ್ವಕೋಶದ ಸಂಪಾದಕ ಮಂಡಳಿಯ ಸದಸ್ಯರಾಗಿರುತ್ತಾರೆ. ಶ್ರೀಯುತರು ವಯೋಧರ್ಮದ ನಿಮಿತ್ತ ಕಾರ್ಯಕ್ರಮಕ್ಕೆ ಆಗಮಿಸಲು ಸಾಧ್ಯವಾಗಿಲ್ಲ. ಅವರ ಸಂಗ್ರಹದಲ್ಲಿ ಆದರ್ಶ ಶಿಕ್ಷಕ ಪ್ರಶಸ್ತಿ ಪುರಸ್ಕಾರವನ್ನು ಪ್ರದಾನ ಮಾಡಿರುವುದು ಜನಹಿತ ಸಭೆಯಲ್ಲಿ ಹೆಮ್ಮೆಯ ವಿಷಯವಾಗಿದೆ. ಅಂತಹ ಮಹಾನ್ ವ್ಯಕ್ತಿಯನ್ನು ಪರಿಚಯಿಸುವ ಅವಕಾಶ ನೀಡಲಾಗಿದೆ. ಧನ್ಯವಾದಗಳು. ಮೇಡಮ್ ಅವರಿಗೆ ಧನ್ಯವಾದಗಳು. ಹಿಂದಿನ ಋಷಿಗಳು ಮಾನವರೇ ನಮ್ಮಂತೆ, ಅವರ ಶಾಸ್ತ್ರವು ಅವರ ಕಾಲಕ್ಕೆ ಮಾತ್ರ, ಕಾಲಕ್ಕೆ ತಕ್ಕಂತೆ ದೇಶಕ್ಕೆ ತಕ್ಕಂತೆ ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಈಗ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಕುಮಾರ್ ಎಂ, ಅಧ್ಯಕ್ಷರು ಜನಹಿತ ಸಭಾ ಹಾಗೂ ಪ್ರಾಂಶುಪಾಲರು LTRK ಶಿಕ್ಷಣ ಮಹಾವಿದ್ಯಾಲಯ ಹಾಸನ, ಇವರು ಅಧ್ಯಕ್ಷರ ಭಾಷಣ ಮಾಡಬೇಕಾಗಿ ಈ ಒಂದು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪೂಜ್ಯರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಹಿರಿಯ ಗೌರವಾನ್ವಿತರೇ ಮತ್ತು ಭಾವಿ ಶಿಕ್ಷಕ ಮಿತ್ರರೇ, ಈಗಾಗಲೇ ಪುಸ್ತಕವನ್ನು ಕುರಿತು ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ರು, ಅದೇ ರೀತಿ ಸ್ವಾಗತವನ್ನು ಮಾಡಬೇಕಾದ್ರೂ ಸಹ ಹೇಳಿದ್ರು. ಇದು ಒಂದು ತ್ರಿವೇಣಿ ಸಂಗಮ ಮತ್ತೆ ಕುಂಭಮೇಳದ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂತೇಳಿ. ಈ ಒಂದು ಜನಹಿತ ಸಭಾ ಅಂತಕ್ಕಂಥದ್ದು ಸುಮಾರು 10 ವರ್ಷಗಳ ಹಿಂದೆ ಹುಟ್ಕೊಂಡಂತಹ ಒಂದು ಸಂಘ ಅಥವಾ ಒಂದು ಸಮಿತಿ. ಇದರ ಒಂದು ಮೂಲ ಉದ್ದೇಶ ಏನಾಗಿತ್ತಪ್ಪ ಅಂತ ಹೇಳಿದ್ರೆ, ನಾವು ಸಮಾಜ ಮತ್ತು ಶೈಕ್ಷಣಿಕವಾಗಿ ನಾವು ಏನಾದರೂ ಕೆಲಸವನ್ನ ಮಾಡಬೇಕು ಅಂತಕ್ಕಂತಹ ಆ ಕ್ಷೇತ್ರದಲ್ಲಿ ತುಡಿತವನ್ನು ಹೊಂದಿರತಕ್ಕಂಥ ಅಥವಾ ಮಿಡಿತ ಹೊಂದಿರತಕ್ಕಂಥ ವ್ಯಕ್ತಿಗಳನ್ನಷ್ಟೇ ಸದಸ್ಯರನ್ನಾಗಿ ಮಾಡಿಕೊಂಡು ಸಮಾಜದ ಪ್ರತಿಯೊಂದು ಪ್ರಜೆಗೂ ಈ ಒಂದು ಜನಹಿತ ಸಭಾ ತನ್ನ ಕೈಲಾದಂತಹ ಸೇವೆಯನ್ನು ಮಾಡಬೇಕು ಅನ್ನೋ ಮೂಲ ಉದ್ದೇಶದಿಂದ ಈ ಒಂದು ಸಂಘವನ್ನು ಹುಟ್ಟಾಕಿದ್ವಿ. ಅದಾದ ಮೇಲೆ ನಾವು ಎಲ್ಲ ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ
ಎಲ್ಲರೂ ಇಲ್ಲಿ ಶೈಕ್ಷಣಿಕವಾಗಿಯೇ ಕಾರ್ಯಪ್ರವೃತ್ತರಾಗಿರೋರು ಇದ್ದೀರಿ. ನಾವು ಶೈಕ್ಷಣಿಕವಾಗಿ ಬೆಳೀಲಿಕ್ಕೆ ಸಮಾಜದಲ್ಲಿ ಗುರುತರವಾದಂತಹ ಒಂದು ಜವಾಬ್ದಾರಿಯನ್ನು ಬರಲಿಕ್ಕೆ ನಮ್ಮನ್ನ ಆ ಸಾಮರ್ಥ್ಯ ತುಂಬಿದಂಥ ವ್ಯಕ್ತಿಗಳನ್ನ ಗೌರವಿಸ್ತಕ್ಕಂಥ ಪ್ರಯತ್ನ ಆಗಬೇಕು ಅಂತೇಳಿ ಪ್ರತಿ ವರ್ಷ ನಾವು ಯಾರು ಒಂದು ಶ್ರೇಷ್ಠ ಶಿಕ್ಷಕರು ಅಂತೇಳಿ ನಾವು ಗುರುತಿಸ್ತೀವೋ ಆ ಶ್ರೇಷ್ಠ ಶಿಕ್ಷಕರಿಗೆ ಒಂದು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನು ನೀಡುವ ಪ್ರಯತ್ನವನ್ನ ಮಾಡಬೇಕು ಅಂತೇಳಿ ಅಂದಿನಿಂದ ಇಂದಿನವರೆಗೆ ಬಹಳಷ್ಟು ಗುರುಗಳನ್ನ ಸನ್ಮಾನಿಸ್ತಕ್ಕಂಥ ಗೌರವಿಸ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು. ಈ ಸಲ ನಮ್ಮ ಸಮಿತಿಯಲ್ಲಿ ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಪುಸ್ತಕವನ್ನ ನಾವು ಬಿಡುಗಡೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಆದರೆ ಇಲ್ಲಿ ನಾವು BEd ವಿದ್ಯಾರ್ಥಿಗಳಿಗೆ 3ನೇ ಸೆಮಿಸ್ಟರ್ನಲ್ಲಿ ರಂಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಶೇಷ ಉಪನ್ಯಾಸವನ್ನ ಏರ್ಪಡಿಸಬೇಕು. ಜೊತೆಗೆ ಇದು ಕುವೆಂಪುರವರ ಕುರಿತಾದಂತಹ ಪುಸ್ತಕವಾಗಿರೋದ್ರಿಂದ ಅವರ ಒಂದು ಪುಸ್ತಕವನ್ನ ಚಿದಾನಂದಗೌಡ ಸರ್ ಮತ್ತು ತಾರಿಣಿ ಮೇಡಮ್ ರವರ ಕೈಲೇ ಅದನ್ನ ಬಿಡುಗಡೆಯನ್ನ ಮಾಡಿಸ್ಬೇಕು ಅನ್ನೋ ಮೂಲ ಉದ್ದೇಶದಿಂದ ಮೈಸೂರಿನಲ್ಲೇ ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತೇಳಿ ತೀರ್ಮಾನವನ್ನ ಮಾಡಲಾಯಿತು. ಅಂತೆ ಇವತ್ತು ನಮ್ಮ ಪುಣ್ಯ ಯಾಕೆ ಅಂತಂದ್ರೆ ಕುವೆಂಪುರವರನ್ನ ನೋಡಿದೀವೋ ಇಲ್ವೋ, ಆದ್ರೆ ಕುವೆಂಪುರವರ ಸಾಹಿತ್ಯವನ್ನು ಓದಿದೀವಿ. ಕುವೆಂಪುರವರ ಪ್ರತಿರೂಪ ಆಗಿರ್ತಕ್ಕಂಥ ತಾರಿಣಿ ಮೇಡಮ್ನವರು ಇರೋದ್ರಿಂದ ಆ ಮುಖಾಂತರವಾಗಿ ಚಿದಾನಂದ ಗೌಡರು ಮತ್ತು ತಾರಿಣಿ ಮೇಡಮ್ ಅವರ ಮುಖಾಂತರವಾಗಿ ಕುವೆಂಪುರವರನ್ನ ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ನಾವು ಕುವೆಂಪುರವ್ರನ್ನ ಇದುವರೆಗೆ ನಾವು ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳನ್ನ ಅಷ್ಟೇ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡ್ತಕ್ಕಂಥ ಪ್ರಯತ್ನಗಳನ್ನ ಮಾಡ್ತಾನೆ ಇದ್ದೀವಿ. ಆದರೆ ಶೈಕ್ಷಣಿಕ ಕ್ಷೇತ್ರಕ್ಕೆ ಅವರು ನೀಡಿರ್ತಕ್ಕಂಥ ಕೊಡುಗೆಗಳು ಮತ್ತು ಚಳುವಳಿಯಲ್ಲಿ ಅವರು ಭಾಗವಹಿಸಿದಂಥ ರೀತಿಗಳನ್ನ ನಾವು ಎಲ್ಲೂ ಅವಲೋಕನ ಮಾಡಿಲ್ಲ, ಅದನ್ನ ಮೆಲುಕಾಕೋ ಪ್ರಯತ್ನವನ್ನ ಮಾಡಿಲ್ಲ. ನಮ್ಮಲ್ಲಿ ಹಾಸನಲ್ಲಿ ಮೊನ್ನೆ ಒಂದು ಕುವೆಂಪು ಅವರ ಜನ್ಮದಿನವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಆದಿಚುಂಚನಗಿರಿ ಮಠದಿಂದ ಒಂದು ಪ್ರಶಸ್ತಿ ಪ್ರದಾನವನ್ನ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ರು. ಅಲ್ಲಿ ಹಂಪ ನಾಗರಾಜಯ್ಯ ಅವರಿಗೆ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡಬೇಕಾದ್ರೆ ಹಂಪ ನಾಗರಾಜಯ್ಯ ಹೇಳಿದ್ರು, ನೋಡಿ ಗೋಕಾಕ್ ಚಳವಳಿನಲ್ಲಿ ನಾವು ಎಲ್ಲರ ಹೆಸರು ಹೇಳ್ತೀವಿ, ಎಲ್ಲರೂ ಕೊಡುಗೆಗಳನ್ನ ನಾವು ಹೇಳ್ತೀವಿ. ಅವತ್ತಿನ ಮಾಧ್ಯಮಗಳಾಗ್ಲಿ ಇವತ್ತಿನ ಮಾಧ್ಯಮಗಳಾಗ್ಲಿ ಇವತ್ತಿಗೂ ಅವರು ಮಾಡಿರ್ತಕ್ಕಂಥ ಕೆಲಸವನ್ನ ಏನೂ ಅಲ್ಲಿ ಹೇಳಿಲ್ಲ. ಅದು ಪತ್ರಿಕೆಯಲ್ಲಿ ಪ್ರಕಟ ಆಗದೆ ಇರತಕ್ಕಂಥ ಒಂದು ವಿಷಯ ಇವತ್ತು ನಾನು ನಿಮ್ಗೆ ಹೇಳ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ ಗೋಕಾಕ್ ಚಳವಳಿ ನಡೀತಕ್ಕಂಥ ಸಂದರ್ಭದಲ್ಲಿ ಕುವೆಂಪುರವರು ಭಾಗವಹಿಸಿರ್ಲಿಲ್ಲ. ಆ ಸಂದರ್ಭದಲ್ಲಿ ಅವರಿಗೆ ಅದ್ರ ಬಗ್ಗೆ ಯಾರು ಮಾಹಿತಿ ಇರಲಿಲ್ಲ. ನಾನು ಹೋಗಿ ಅವ್ರ ಹತ್ರ ಮಾತನಾಡಿದಾಗ ಓ ಈ ರೀತಿ ಇದೆಯಾ ಅಂತೇಳಿ ಅವರು ಲ್ಯಾಂಡ್ ಸ್ಟೋನ್ ಬಿಲ್ಡಿಂಗ್ ಹತ್ರ ಅಲ್ಲಿ ಆ ಚಳುವಳಿಗೆ ಕರೆಯನ್ನ ಕೊಟ್ಟರು. ಯಾವಾಗ ಆ ಕುವೆಂಪುರವರು ಆ ಚಳುವಳಿಗೆ ಇಳಿದ್ರು ಆಗ ಸರ್ಕಾರ ಬಹಳ ಇದರಿಂದ ಆ ಒಂದು ಸೀರಿಯಸ್ ಆಗಿ ತಗೊಂಡು ಆ ಒಂದು ಏನು ಗೋಕಾಕ್ ವರದಿ ಇತ್ತು ಅದನ್ನ ಜಾರಿಗೆ ತರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಅವತ್ತು ಯಾವ ಪತ್ರಿಕೆಯಲ್ಲೂ ಕುವೆಂಪುರವರು ಚಳುವಳಿಯಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ಪ್ರಕಟಿಸಲಿಲ್ಲ ಅಂತೇಳಿ ಹೇಳಿದ್ರು. ಸೊ ಹಾಗಾಗಿ ಕುವೆಂಪುರವರನ್ನ ನೀವು ಎಷ್ಟೇ ಅರ್ಥ ಮಾಡ್ಕೊಳಕ್ ಹೋಗ್ತಾ ಇದ್ರು ಇನ್ನೂ ಅಗದಷ್ಟು ಸಂಪತ್ತು ಸಿಗುತ್ತಲ್ಲ, ಆ ರೀತಿ ಆ ಸಂಪತ್ತು ಸಿಗ್ತಾನೆ ಹೋಗುತ್ತೆ. ಅಲ್ಲಿ ಅವರು ಯಾವ ಕ್ಷೇತ್ರವನ್ನು ಬಿಟ್ಟಿಲ್ಲ, ಎಲ್ಲಾ ಕ್ಷೇತ್ರವನ್ನು ಸಹ ಅವರು ಸ್ಪರ್ಶಿಸಿದ್ದಾರೆ. ಅವ್ರು ಏನು ಸ್ಪರ್ಶ ಮಾಡಿದಾರೋ ಅದು ಒಂದು ಸುವರ್ಣವಾದಂತಹ ಕ್ಷೇತ್ರ ಆಗಿದೆ. ಅದನ್ನ ಸವಿತಕ್ಕಂತ ಒಂದು ಅವಕಾಶ ನಮ್ಗೆಲ್ರಿಗೂ ಸಿಕ್ಕಿದೆ. ಆ ಅವಕಾಶಗಳನ್ನ ನಾವು ಉಪಯೋಗಿಸ್ಕೊಳ್ಳೋದ್ರ ಮುಖಾಂತರ ಅಂತಹ ಮಹಾನ್ ವ್ಯಕ್ತಿಗಳನ್ನ ನಾವು ನೆನಪು ಮಾಡ್ಕೊಳ್ಳೋದ್ರ ಮುಖಾಂತರ ಅವರ ಹೆಸರನ್ನ ಅವರ ಕೊಡುಗೆಗಳನ್ನ ಇನ್ನಷ್ಟು ಬೆಳೆಸತಕ್ಕಂಥ ಪ್ರಯತ್ನ ಆಗಬೇಕು. ಅಂಥದ್ರಲ್ಲಿ ಈ ನಮ್ಮ ಜಗನ್ನಾಥ್ ದಾಂಗೆ ಮತ್ತು ಭವ್ಯ ಭೂಷಾ ಇವರು ಈ ಪ್ರಯತ್ನವನ್ನ ಮಾಡಿದ್ದಾರೆ. ಈ ಶಿಕ್ಷಣ ಕ್ಷೇತ್ರಕ್ಕೆ ಕುವೆಂಪುರವರ ಕೊಡುಗೆ ಏನಿದೆ ಅಂತಕ್ಕಂಥದ್ದು ಇದುವರೆಗೆ ನಾವು ಶೈಕ್ಷಣಿಕ ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಕೊಡುಗೆಗಳು, ಶೈಕ್ಷಣಿಕ ಚಿಂತಕರು ಅಂತೇಳಿ ಬೇರೆ ಬೇರೆಯವರನ್ನ ಓದ್ತಾ ಇದ್ದೀವಿ, ಮಹಾನ್ ವ್ಯಕ್ತಿಗಳನ್ನ. ಅದರ ಒಂದು ಗುಂಪಿಗೆ ಇನ್ನು ಮುಂದೆ ನಮ್ಮ ಕುವೆಂಪುರವರು ಸಹ ಸೇರ್ಕೊಳ್ಳೋದ್ರ ಮುಖಾಂತರ ನಮ್ಮ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಪಾತ್ರ ಎಷ್ಟಿತ್ತು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನ ನಾವು ನೀವು ಮಾಡಬೇಕಾಗಿದೆ.
ಅದೇ ರೀತಿ ಅಲ್ಲಿ ಅವರು ಹೇಳಿದ್ರು 18 ಅಧ್ಯಾಯಗಳ 18 ಲೇಖನಗಳ ರೀತಿಯಲ್ಲಿ ಅವರು ಪರಿಚಯ ಮಾಡಿದ್ದಾರೆ. ಒಂದೊಂದನ್ನು ನೀವು ಓದ್ತಾ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ಕುವೆಂಪುರವರು ಇನ್ನೆಷ್ಟು ಕ್ಷೇತ್ರಗಳಲ್ಲಿ ಅವರು ತಮ್ಮನ್ನ ತೊಡಗಿಸ್ಕೊಂಡಿದ್ರು ಅಂತಕ್ಕಂಥದ್ದು. ಚಿದಾನಂದ ಸರ್ ಮಾತಾಡ್ಬೇಕಾದ್ರೆ ಹೇಳಿದ್ರು ಪರಿಸರದ ಬಗ್ಗೆ ಅವರಲ್ಲಿ ಎಷ್ಟು ಅಭಿಮಾನ ಇತ್ತು ಅಥವಾ ಎಷ್ಟು ಪ್ರೀತಿ ಇತ್ತು ಅಂತಕ್ಕಂಥದ್ದು. ಆ ಕವಿಶೈಲಕ್ಕೆ ಹೋದಾಗ ನಿಜಕ್ಕೂ ಅಲ್ಲಿ ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನೇನು ನಾವು ಅಲ್ಲೆಲ್ಲ ಸುತ್ತಾಡ್ಕೊಂಡು ಖುಷಿ ಪಡ್ಕೊಂಡು ಬರ್ತಿರ್ಬೇಕಾದ್ರೆ ಅವನು ದುಡ್ಡು ಸೇವೆ ಮಾಡ್ತಾ ಇದ್ದ. ದುಡ್ಡು ಸೇವೆ ಮಾಡ್ತಾರೆ ಯಾಕೆ ಬಿಟ್ಬಿಟ್ಟೇನೋ ಅಂತೇಳಿ ಹೋಗಿ ಎತ್ಕೊಳಕ್ ಹೋದ್ರೆ ಅವ್ನು ಹೇಳ್ತಿದ್ದ, ಇಲ್ಲ ನನಗೆ ಯಾಕೋ ಆ ಒಂದು ಈ ರೀತಿ ಗೌರವ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ದುಡ್ಡು ಸೇವೆ ಮಾಡ್ತಾ ಇದ್ದೀನಿ ಅಂತೇಳಿ. ಸೊ ಅಂತ ಮಹಾನ್ ವ್ಯಕ್ತಿಗಳನ್ನ ನಾವು ನೆನೆಸ್ಕೊಳ್ಬೇಕಾದ್ರೆ ಮೈ ಇಷ್ಟು ರೋಮಾಂಚನ ಆಗುತ್ತೆ ಅಂತೇಳಿ ಹೇಳಿದ್ರೆ, ನಿಜವಾಗಿ ಅವ್ರನ್ನ ನೋಡಿದಿದ್ರೆ, ನಿಜವಾಗಿ ಅವ್ರ ಮಾತುಗಳನ್ನ ಕೇಳಿದಿದ್ರೆ ನಮ್ಗೆ ಇನ್ನೆಷ್ಟು ಖುಷಿ ಆಗ್ತಾ ಇತ್ತು, ಇನ್ನೆಷ್ಟು ರೋಮಾಂಚನ ಆಗ್ತಾ ಇತ್ತು. ಅದು ಇಂತಹ ಮಹಾನ್ ವ್ಯಕ್ತಿಗಳ ಮುಖಾಂತರವಾಗಿ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಇವತ್ತು ಕಾರ್ಯಕ್ರಮ 3 ಕಾರ್ಯಕ್ರಮಗಳಿದೆ. ಇನ್ನು ನಮ್ಮ ಉಮೇಶ್ ಸರ್ ಅವರು ಒಬ್ಬರು ಆದರ್ಶ ಶಿಕ್ಷಕರು ಮತ್ತು ಅವರನ್ನ ನೋಡಿದಾಗ ಸರಳ ವ್ಯಕ್ತಿಗಳು. ಈಗ ಒಂದು ಖುಷಿ ಏನಪ್ಪಾ ಅಂತ, ಇಂಥ ಮಹಾನ್ ವ್ಯಕ್ತಿಗಳ ಮುಂದೆ ನಾವು ಇವತ್ತು ವೇದಿಕೆಯನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶ ಆದದ್ದು. ಯಾಕಂದ್ರೆ ಅವರು ಪ್ರಾಂಶುಪಾಲರಾಗಿದ್ದಾಗಲೇ ನಮ್ಗೆಲ್ಲ ಒಂದು ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ರು, ನಮ್ಮ ಹಿತೈಷಿಗಳಾಗಿದ್ರು. ಅವರು ಒಂದ್ಸಲ ನಮ್ಮ ಕಾಲೇಜಿಗೆ ಭೇಟಿ ನೀಡಿದಾಗ ಒಂದು ಮಾತು ಹೇಳಿದ್ರು, ಮುಂದಿನ ಲೀಡರ್ ಏನು ಅಂತೇಳಿ ಅವ್ರವ್ರು ಮಾತನಾಡ್ತಾ ಇರ್ಬೇಕಾದ್ರೆ ಅದನ್ನ ಸರ್ ಖಂಡಿತವಾಗಿ ಸಾಕಾರ ಮಾಡಿದೀವಿ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿ ಪ್ರಹ್ಲಾದ್ ಸರ್ ಇದ್ದಾರೆ, ಮಲ್ಲಿಕಾರ್ಜುನ್ ಶಾಸ್ತ್ರಿ ಸರ್ ಇದ್ದಾರೆ, ಮುದ್ದಮಲ್ಲೆ ಸರ್ ಇದ್ದಾರೆ. ಸೊ ಇವರೆಲ್ಲ ನಮಗೊಂದು ಆದರ್ಶ. ಇವತ್ತು ನೀವು ಪ್ರಶಿಕ್ಷಣಾರ್ಥಿಗಳು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದೀರಿ ಅಂತ ಇದ್ರೆ ನಿಜಕ್ಕೂ ಪುಣ್ಯದ ಕೆಲಸ ಅಂತೇಳಿ ನಾನಾದ್ರೂ ಭಾವಿಸ್ತೀನಿ. ಸೊ ಇದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಶಿಕ್ಷಣಾರ್ಥಿಗಳು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡಿಸ್ಕೋಬೇಕಾಗಿತ್ತು ಅಂತ ಅನ್ನೋದು ನಮ್ಮ ಅಭಿಲಾಷೆ ಆಗಿತ್ತು. ಅದರಿಂದ ಮುಂದೆ ಆ ಒಂದು ರಂಗಕಲೆಗೆ ಸಂಬಂಧಪಟ್ಟ, ರಂಗ ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಭಾಷಣ ಇರೋದ್ರಿಂದ ಅದನ್ನ ಕೇಳೋ ಉತ್ಸಾಹದಲ್ಲಿ ಇರೋದ್ರಿಂದ ನನ್ನ ಮಾತನ್ನ ಇಲ್ಲಿಗೆ ಮುಗಿಸಿ ನಾನು ಈ ವಿರಾಮವನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಅಧ್ಯಕ್ಷರ ಭಾಷಣ ಮಾಡಿದ ಸರ್ ಅವರಿಗೆ ಧನ್ಯವಾದಗಳು. ಈಗ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದಜಿ ಅವರು ಆಶೀರ್ವಚನ ನೀಡಬೇಕಾಗಿ ವಿನಂತಿಸಿಕೊಳ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳು. ಸಭೆಗೆ ಆಸನರಾಗಿರುವಂಥ ಎಲ್ಲ ಹಿರಿಯರಿಗೂ ನನ್ನ ನಮಸ್ಕಾರ. ಸಭೆಯಲ್ಲಿ ಆಸನರಾಗಿರುವ ಎಲ್ಲ ಪ್ರಶಿಕ್ಷಣಾರ್ಥಿಗಳಿಗೂ ವಿದ್ಯಾರ್ಥಿಗಳಿಗೂ ನನ್ನ ಶುಭಾಶಯಗಳು. ಪ್ರೊಫೆಸರ್ ಜಗನ್ನಾಥ್ ಡಾಂಗೆಯವರ ಪುಸ್ತಕಾತ್ಮಕ ಶೈಕ್ಷಣಿಕ ಚಿಂತನೆಗಳು, ನಾನು ಕೂಡ ಸಾಧ್ಯವಾದಷ್ಟು ಆ ಪುಸ್ತಕವನ್ನು ಓದಿದೆ. ಇದ್ದಂಥ ಅಲ್ಪ ಸಮಯದಲ್ಲಿ ಓದಿ ಮತ್ತು ಡಾಕ್ಟರ್ ಮೋಹನ್ ಕುಮಾರ್ ಅವರು ಹೇಳಿದ್ದು, ಡಾಕ್ಟರ್ ಚಿದಾನಂದ ಅವರು ಹೇಳಿದಾಗ ಕುವೆಂಪು ಅವರ ಶೈಕ್ಷಣಿಕ ಚಿಂತೆಯನ್ನು ಒಂದು ಕಡೆ ಹಾಕಿದ್ದು ನಿಜವಾಗ್ಲೂ ಒಂದು ಸಹಾಯ ಆಗ್ತದೆ, ನಮ್ಮೆಲ್ಲರಿಗೂ ಸಹಾಯ ಆಗ್ತದೆ. ಮತ್ತು ಶಿಕ್ಷಣ ವಿಷಯದಲ್ಲಿ ಅಧ್ಯಯನ ಮಾಡ್ತಿರುವಂಥ ನಿಮ್ಮೆಲ್ಲರೂ ಕೂಡ ತುಂಬ ಸಹಾಯ ಆಗ್ತದೆ. ಅದನ್ನು ಓದಬೇಕು. ಮೋಹನ್ ಕುಮಾರ್ ಅವರು ಹೇಳ್ತಾ ಇದ್ರು, ಕುವೆಂಪು ಅವರು ಎಷ್ಟೊಂದು ವಿಷಯದ ಬಗ್ಗೆ ಮಾತಾಡಿದ್ದಾರೆ, ಎಷ್ಟೊಂದು ವಿಷಯದ ಬಗ್ಗೆ ಚಿಂತನೆ ಮಾಡಿದ್ದಾರೆ. ಅದನ್ನ ಶಿಕ್ಷಣದ ವಿಷಯವನ್ನು ಈ ಪುಸ್ತಕದಲ್ಲಿ ಹಿಡಿದಿಟ್ಟಿದ್ದಾರೆ. ಯಾರೇ ಒಬ್ಬ ವ್ಯಕ್ತಿ ಅವನು ಸಮಾಜಮುಖಿಯಾಗಿ, ಮನಸ್ಸು ಜಾಗೃತ ಆಗಿ, ಹೃದಯ ತೆರೆದಿದೆ ಅಂತ ಹೇಳಿದ್ರೆ ಈ ರೀತಿಯಾದಂಥ ಚಿಂತನೆ ಅವನಿಂದ ಬರಲೇಬೇಕು. ಅದಕ್ಕೆ ಕುವೆಂಪು ಅವರ ಒಂದು ನಿದರ್ಶನ ಅಂತ ನಾವು ಖಂಡಿತವಾಗ್ಲೂ ಭಾವಿಸ್ಬೋದು. ಕುವೆಂಪು ಅವರಲ್ಲಿ ಆಳವಾದ ಚಿಂತನೆಯ ಶಕ್ತಿ ಇತ್ತು, ತೀವ್ರವಾದ ಚಿಂತನೆಯ ಶಕ್ತಿ ಇತ್ತು ಮತ್ತು ಭಾಷಾ ಸಾಮರ್ಥ್ಯ ಕೂಡ ಜೊತೆಯಲ್ಲಿ. ಆದ್ರಿಂದ ಅವರ ವ್ಯಕ್ತಿತ್ವ ಕೂಡ ಇದ್ದೇ ಇದೆ. ಅದನ್ನೆಲ್ಲ ನಾವು ಗಮನದಲ್ಲಿಟ್ಕೊಂಡಾಗ ಕುವೆಂಪು ಅವರ ವಿಷಯವನ್ನ, ಅವರ ವಿಚಾರವನ್ನು ಓದಿದಾಗ ಖಂಡಿತವಾಗ್ಲೂ ನಮಗೊಂದು ರೋಮಾಂಚನ ಆಗ್ತದೆ. ಆ ರೀತಿ ಆಗಬೇಕು, ಆ ರೀತಿಯಾದ ಅಧ್ಯಯನ ಆಗಬೇಕು. ಅದಕ್ಕೋಸ್ಕರ ಕುವೆಂಪು ಹೇಳ್ತಿದ್ದನ್ನ ಹೇಳಿದ್ರು ಆಗಲೇ, ವಿದ್ಯಾರ್ಥಿ ಅಂದರೆ ಅವನೊಬ್ಬ ತಪಸ್ವಿ. ವಿದ್ಯಾರ್ಥಿ ಜೀವನ ಅಂದರೆ ಅದೊಂದು ತಪಸ್ಸು. ಆ ರೀತಿಯಾದ ತಪಸ್ಸು ಇದ್ದಾಗ ಮಾತ್ರ
ಅಲ್ಲಿ ಸಾರ್ಥಕತೆ ಇರ್ತದೆ. ಇಲ್ಲದೆ ಬರೀ ಅಂಕಗಳನ್ನು ಪಡ್ಕೊಳ್ಳೋದು, ಮುಂದೆ ಮುಂದೆ ಹೋಗೋದು ಅಷ್ಟೇ ಆಗ್ಬಿಡೋದು. ನಮ್ಮ ಜೀವನ ಕೂಡ ಸಾರ್ಥಕ ಆಗಬೇಕು ಅಂತ ಹೇಳಿದ್ರೆ ಆ ವಿದ್ಯಾರ್ಥಿ ಜೀವನ ಅಂತ ಹೇಳುವಂಥದ್ದು ತಪಸ್ಸು ಅಂತ ಗೊತ್ತಿರಬೇಕು ಅಂತ. ತಪಸ್ಸು ಇರುವಂಥ ವಿಚಾರ ವಿದ್ಯಾರ್ಥಿ ಜೀವನದಿಂದ ಹೊಟ್ಟೋಗ್ಬಿಟ್ರೆ ಶಿಕ್ಷಣ ಅಂತ ಹೇಳುವಂಥದ್ದು ಬಹಳ ಅಗ್ಗವಾಗ್ಬಿಡ್ತದೆ, ಚೀಪ್ ಆಗ್ಬಿಡುತ್ತೆ. ಎಜುಕೇಶನ್ ಬೇಕಂದ್ರೆ ಚೀಪ್. ಅದಾಗೋದಕ್ಕೆ ನಾವು ಬಿಟ್ಕೊಡ್ಬಾರ್ದು. ಬಹಳ ಉತ್ತಮವಾದಂಥ ವಿದ್ಯಾರ್ಥಿ ಜೀವನವನ್ನ ನೀವೆಲ್ಲರೂ ಕೂಡ ನಡೆಸೋದಕ್ಕೆ ಹಿರಿಯರ ಮಾರ್ಗದರ್ಶನವನ್ನು ನೀವು ಪಡ್ಕೊಳ್ಬೇಕು ಅಂತ. ಡಾಂಗೆಯವರು ಒಂದೇ ಒಂದು ವಿಷಯವನ್ನು ನಾನು ಹೇಳಬೇಕು. ನನಗೆ ಹೆಚ್ಚು ಪರಿಚಯ ಇಲ್ಲ, ಆದರೆ ಡಾಂಗೆಯವರು ಈ ರೀತಿಯಾಗಿ ಶಿಕ್ಷಣದ ಕುರಿತಾದ ಕುವೆಂಪು ಚಿಂತನೆಯನ್ನು ಒಂದು ಪುಸ್ತಕದ ರೂಪದಲ್ಲಿ ಹೊಂದಿದ್ದಾರೆ. ಅವರ ಅಧ್ಯಯನ, ಅವರ ಆಸಕ್ತಿ ಜೊತೆಗೆ ಅವರ ಉತ್ಸಾಹ ನಾವೆಲ್ಲರೂ ಅದನ್ನು ಶ್ಲಾಘಿಸಬೇಕಾಗಿರುವಂಥದ್ದು. ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅವರು ತಮ್ಮಷ್ಟಕ್ಕೆ ತಾವು ಕುವೆಂಪು ಅವರ ವಿಚಾರದಿಂದ ಪ್ರೇರೇಪಿತರಾಗಿ ಮಾಡಿಕೊಂಡು ಬಹಳ ಸಂತೋಷಪಟ್ಟು ಸುಮ್ಮನೆ ಇರ್ಬೋದಾಗಿತ್ತು. ಅಧ್ಯಯನ ಮಾಡಿದ್ರು, ಅಧ್ಯಾಪನ ಮಾಡ್ತಾ ಇದ್ದಾರೆ, ಹೇಳ್ಕೊಡ್ತಾ ಇದ್ದಾರೆ, ಬೋಧನೆ ಮಾಡ್ತಾ ಇದ್ದಾರೆ. ಜೊತೆಗೆ ಈ ರೀತಿಯ ಒಂದು ಪುಸ್ತಕವನ್ನು ತಂದ್ರೆ ಇನ್ನೂ ನೂರಾರು ಜನಕ್ಕೆ ಪ್ರಯೋಜನ ಆಗ್ತದೆ. ಕುವೆಂಪು ಅವರ ಚಿಂತನೆಯಿಂದ ಎಲ್ಲರೂ ಕೂಡ ಪ್ರಭಾವಿತರಾಗಲಿ. ಏಕೆಂದರೆ ಅದು ವಿಶ್ವಮಾನವ ದೃಷ್ಟಿ. ಅದು ಕುವೆಂಪು ಸಾಧಾರಣ ವ್ಯಕ್ತಿ ಅಲ್ಲ, ಅದೊಂದು ಮಹಾಚೇತನ. ಆ ವಿಶ್ವಮಾನವನ ಚಿಂತನೆಗಳು ಎಲ್ಲರಿಗೂ ತಲುಪುವಂತಾಗಲಿ ಅಂತ ಒಂದು ಸದುದ್ದೇಶದಿಂದ ಈ ಒಂದು ಪುಸ್ತಕವನ್ನು ಬರೆದು ಅದು ಬಿಡುಗಡೆ ಸಮಾರಂಭ ಇವತ್ತು ನಡೀತಾ ಇದೆ. ಒಂದು ವಿಷಯವನ್ನು ಹೇಳ್ತಾರೆ, ರವಿ ಕಾಣದನ್ನು ಕವಿ ಕಂಡ. ಸೂರ್ಯ ಬೆಳಕು ಎಲ್ಲೆಲ್ಲೂ ಹೋಗ್ತದೆ, ಅದನ್ನ ಮೀರಿ ಕವಿಯ ದೃಷ್ಟಿ ಹೋಗ್ತದೆ ಅಂತ. ಅಂದ್ರೆ ಕವಿ ಅಂತ ಹೇಳಿದ್ರೆ ಅಷ್ಟು ಆಳವಾಗಿ ಆಲೋಚನೆ ಮಾಡಬಲ್ಲಂತ ವ್ಯಕ್ತಿಯವರು. ಒಂದು ಕವಿ ಕ್ರಾಂತದರ್ಶಿ ಅಂತ ಇಂಗ್ಲಿಷ್ನಲ್ಲಿ ಹೊರೈಸನ್ ಅಂತ ಹೇಳ್ತೀವಿ. ಅಲ್ಲಿ ತನಕ ನಮಗೆ ಕಾಣುತ್ತೆ, ಅದ್ರ ಆಚೆ ನಮಗೆ ಕಾಣಲ್ಲ. ಅದ್ರ ಕವಿ ಆದವನು ಅದರಿಂದ ಆಚೆ ಕೂಡ ಕಾಣೋದಕ್ಕೆ ಸಾಧ್ಯ ಆಗಬೇಕು. ಅಧ್ಯಯನ ಅಂತ ಹೇಳಿದ್ರೆ ಅಷ್ಟು ತೀವ್ರವಾಗಿ ಇರಬೇಕಾಗ್ತದೆ, ಚಿಂತನೆ ಎಷ್ಟು ತೀವ್ರವಾಗಿರ್ಬೇಕಾಗ್ತದೆ ಅನ್ನೋದನ್ನ ನಾವು ಗ್ರಹಿಸ್ಕೊಳ್ಬೇಕು. ಕುವೆಂಪು ಅವರು ಏನೇನನ್ನ ಅಧ್ಯಯನ ಮಾಡ್ತಾ ಇದ್ರು, ಎಷ್ಟು ಚೆನ್ನಾಗದು ಜಾಗೃತವಾದಂಥ ಮನಸ್ಸು. ಆದ್ರಿಂದ ಏನೇನನ್ನ ಅವರು ಗ್ರಹಿಸಿದ್ರು ಅದೆಲ್ಲವನ್ನು ಕೂಡ ತಮ್ಮದನ್ನಾಗಿಸ್ಕೊಂಡ್ರು. ಅವರೇ ಬರ್ಕೊಳ್ತಾರೆ. ಸ್ವಾಮಿ ವಿವೇಕಾನಂದರ ಬಗ್ಗೆ ಅಧ್ಯಯನ ಮಾಡಕ್ಕೆ ಶುರು ಮಾಡಿದಾಗ ಕುವೆಂಪು ಅವರು ಆ ವಿಚಾರದ ಬಗ್ಗೆ ಎಷ್ಟು ತಾದಾತ್ಮ್ಯ ಬಂದ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದ ಚಿಂತನೆ ಬಗ್ಗೆ ಎಷ್ಟು ತಾದಾತ್ಮ್ಯ ಬಂದಿತ್ತು ಅಂತ ಹೇಳಿದ್ರೆ, ಅವ್ರಿಗೆ ಸ್ವಲ್ಪ ಹುಷಾರಿಲ್ಲದೆ ಕನ್ವರ್ಸ್ತಾ ಇದ್ರಂತೆ. ಒಂದಿನ ಅದನ್ನು ಹಿರಿಯರೆಲ್ಲ ಅಧ್ಯಯನ ಮಾಡಿರ್ತಾರೆ. ಕನ್ವರ್ಸೋದಂದ್ರೆ ಗೊತ್ತಾ, ನಮ್ಮಷ್ಟಕ್ಕೆ ನಾವು ಮಾತಾಡ್ಕೊತಿರ್ತೀವಲ್ಲ. ಕುವೆಂಪು ಅವ್ರು ಏನ್ ಮಾತಾಡ್ತಿದ್ದಾರೆ ಗೊತ್ತಾ? ಪುಟ್ಟಪ್ಪ ಸತ್ವದ, ನಾನು ವಿವೇಕಾನಂದ. ಪುಟ್ಟಪ್ಪ ಸತ್ವದ, ನಾನು ವಿವೇಕಾನಂದ ಅಂತ ಕನ್ವರ್ಸ್ತಾ ಇರುತ್ತೆ. ಅಷ್ಟರ ಮಟ್ಟಿನ ತಾದಾತ್ಮ್ಯ, ಆ ಚಿಂತನೆಗಳ ಪ್ರಭಾವಕ್ಕೆ ಒಳಗಾದಷ್ಟು ಕುವೆಂಪು ಅವರ ಮುಂದಿನ ಆಲೋಚನೆ, ಚಿಂತನೆ, ಅವರ ಬರವಣಿಗೆ ಎಲ್ಲದನ್ನು ಕೂಡ ನಾವು ಆ ವಿಶ್ವಮಾನವ ಮನಸ್ಸಿನಿಂದ ಮೂಡಿದಂಥ ಚಿಂತನೆಯಿಂದ ಧಾರಾಳವಾಗಿ ಸ್ವೀಕರಿಸಬಹುದು. ಅಲ್ಲಿ ಎಲ್ಲರಿಗೆ ಮಾರ್ಗದರ್ಶನ ಇದೆ ಕುವೆಂಪು ಅವರ ಚಿಂತನೆಯಲ್ಲಿ, ಬರಹದಲ್ಲಿ ಅಂತ. ಕುವೆಂಪು ಅವರ ಅಧ್ಯಯನ ಹೇಗಿತ್ತು, ಚಿಂತನೆ ಹೇಗಿತ್ತು ಅಂತ ನಮ್ಮ ಅಧ್ಯಕ್ಷ ಸ್ವಾಮೀಜಿಯವರು ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಅದಕ್ಕೆ ಪ್ರೊಫೆಸರ್ ಚಿದಾನಂದ ಗೌಡರು, ತಾಯಿನ ಚಿದಾನಂದ ಗೌಡರು ಕೂಡ ಸಾಕ್ಷಿ ಇಟ್ಟಿರ್ಬೋದು. ಅವರು ರಾಮಕೃಷ್ಣ ಆಶ್ರಮದಲ್ಲಿ ಸುಮಾರು 14 ವರ್ಷ ಕಳೆದರು. ಏಕಾಗ್ರತೆ ಅಧ್ಯಯನದಲ್ಲಿ ಏಕಾಗ್ರತೆ ಅಂತ ನಾವು ಹೇಳ್ತಿರ್ತೀವಿ, ವಿದ್ಯಾರ್ಥಿಗಳಿಗೆ ಹೇಳ್ತಿರ್ತೀವಿ. ಕುವೆಂಪು ಅವರ ಏಕಾಗ್ರತೆ ಹೇಗಿತ್ತು ಅಂತ ಹೇಳಿದ್ರೆ, ಆಶ್ರಮದಲ್ಲಿದ್ದಾಗ ಭೋಜನ ಸಮಯದ ಕರೆಗಂಟೆ ಬೆನ್ನು ಕೇಳಿಸ್ತಾ ಇರಲಿಲ್ವಂತು. ಆವಾಗ ಮುಳುಗಿರ್ತಾರೆ. ನಮ್ಮ ಪಕ್ಕದಲ್ಲಿ ಯಾರು ಮಾತಾಡಿದ್ರೆ ಅದು ಬಿಟ್ಬಿಡಿ, ಮೊಬೈಲ್ ನೋಟಿಫಿಕೇಶನ್ ಬಂದ್ರೆ ನಾವು ಏನು ಅಂತ ಆಮೇಲೆ ತಿರುಗ್ಬಿಡ್ತೀವಿ. ಕುವೆಂಪು ಅವರಿಗೆ ಭೋಜನದ ಕರೆಗಂಟೆ ಕೇಳಿಸ್ಲಿಲ್ಲ. ಬರ್ಲಿಲ್ವಲ್ಲ ಅಂತ ಯಾರು ಹೇಳಿ ಕಳಿಸಿದ್ರಂತೆ, ಸಮಯ ಆಯ್ತು ಬರಬೇಕು ಅಂತ. ಹೌದಾ, ಊಟದ ಗಂಟೆ ಹುಡುಕ ಅಂತ ಕೇಳಿದ್ರಂತೆ ಕುವೆಂಪು. ಅಷ್ಟು ಮಟ್ಟಿನ ಏಕಾಗ್ರತೆ, ಅಷ್ಟು ಮಟ್ಟಿನ ತಾದಾತ್ಮ್ಯ ಕುವೆಂಪು ಅವರು ಅಧ್ಯಯನ ಕುರಿತಾಗಿ. ಇನ್ನು ಇದನ್ನೆಲ್ಲ ನಮ್ಮ ಕೈ ಕೊಟ್ಟಿದ್ದು ಮನುಜಮತ ವಿಶ್ವಪಥ ಸರ್ವೋದಯ ಸಮನ್ವಯ ಅಂತ ಹೇಳಿ ಈ ಎಲ್ಲ ಉನ್ನತ ವಿಚಾರಗಳನ್ನು, ಉನ್ನತ ಆದರ್ಶಗಳನ್ನ ಕುವೆಂಪು ಅವರು
ಆ ಒಂದು ಎಷ್ಟು ಸುಂದರವಾದಂಥ ಮನಮುಟ್ಟುವಂಥ ಶಬ್ದಗಳಲ್ಲಿ ಕೊಟ್ಟಿದ್ದಾರೆ. ಆ ಶಬ್ದ ಅಂದ್ರೆ ಅದು ಆದರ್ಶ, ಶಬ್ದ ಅಂದ್ರೆ ಅದು ಉನ್ನತವಾದಂಥ ವಿಚಾರಗಳು ಕೂಡ ಅದನ್ನು ಕೊಟ್ಟಿದ್ದಾರೆ ನಮಗೆ. ಇನ್ನು ಅವರು ಉಪಯೋಗಿಸಿದಂಥ ಶಬ್ದಗಳು, ವ್ಯಕ್ತಿಯೊಬ್ಬ ಹೇಗಾಗಬೇಕು ಅಂದ್ರೆ ಅವನಲ್ಲಿ ದೇಹಶ್ರೀ, ಬುದ್ಧಿಶ್ರೀ, ಭಾವಶ್ರೀ, ಆತ್ಮಶ್ರೀ ಇರಬೇಕು ಅವನಲ್ಲಿ ಅಂತ. ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅಂತ ಯುವಕರಿಗೆ ಅವರು ಕರೆ ಕೊಡ್ತಾರೆ. ನಿರಂಕುಶ ಮತಿಗಳು ಅಂತ ಹೇಳಿದ್ರೆ ಅಂಕುಶ ಅಂದ್ರೆ ಏನೋ ಒಂದು ಲಿಮಿಟೇಷನ್, ಅದ್ಯಾವುದು ಇಲ್ಲದೆ ಇರುವಂತೆ ನಾವು ಆಲೋಚನೆ ಮಾಡುವಂಗಾಗಬೇಕು, ಶ್ರೇಷ್ಠ ವ್ಯಕ್ತಿಗಳಾಗೋದ ಕಡೆ ನಾವು ಹೋಗಬೇಕು ಅಂತ ಕುವೆಂಪು ಅವರು ಕರೆ ಕೊಡ್ತಾರೆ. ಅದರಿಂದ ಈ ಪುಸ್ತಕವನ್ನು ನಾವೆಲ್ಲರೂ ಕೂಡ ಅಧ್ಯಯನ ಮಾಡುವಂತಾಗಬೇಕು. ಕುವೆಂಪು ಅವರ ಶೈಕ್ಷಣಿಕ ವಿಚಾರವನ್ನ, ಚಿಂತನೆಯನ್ನು ನಾವು ಮೈಗೂಡಿಸ್ಕೊಳ್ಬೇಕು. ಡಾಕ್ಟರ್ ಚಿದಾನಂದ ಅವರು ಬಹಳ ಚೆನ್ನಾಗಿ ಡೆಲಾಯ್ಟ್ ಕಮಿಷನ್ ಅಂತ ಇದೆ, ಇನ್ಯಾವುದೋ ಒಂದು ಕಮಿಷನ್ ಅಂತಿದೆ, ಶಿಕ್ಷಣದ ಬಗ್ಗೆ ಅವರ ಚಿಂತನೆ ಈ ರೀತಿ ಇದೆ, ಈ ಚಿಂತನೆ ಈ ರೀತಿ ಇದೆ ಅಂದ್ರೆ ನಾವು ಕುವೆಂಪು ಅವರ ಶಿಕ್ಷಣದ ಬಗ್ಗೆ ಏನು ಹೇಳಿದ್ರು ಅಂತ ಕೂಡ ಖಂಡಿತವಾಗಿ ಆಲೋಚನೆ ಮಾಡಬೇಕು. ಅದಕ್ಕೊಂದು ಸುಲಭ ಉಪಾಯವನ್ನ ಡಾಕ್ಟರ್ ಜಗನ್ನಾಥ್ ಟಾಂಗೆ ಅವರು ಮಾಡಿಕೊಟ್ಟಿದ್ದಾರೆ. ಮತ್ತೊಮ್ಮೆ ಅವರು ನಾನು ಶುಭಾಶಯಗಳನ್ನು ತಿಳಿಸಿ, ಜನಹಿತ ಸಭಾದ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಕುಮಾರ್ ಅವರಿಗೂ ನಾನು ಶುಭಾಶಯಗಳನ್ನು ತಿಳಿಸಿ, ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ತೆ. ಆಶೀರ್ವಚನ ನೀಡಿದ ಸ್ವಾಮೀಜಿಗಳಿಗೆ ಧನ್ಯವಾದಗಳು. ಈಗ ವೇದಿಕೆ ಕಾರ್ಯಕ್ರಮದ ಕೊನೆಯದಾಗಿ ವಂದನಾರ್ಪಣೆ ಮಾಡಬೇಕಾಗಿ ಪ್ರೊಫೆಸರ್ ಜಗನ್ನಾಥ ಕೆ ಡಾಂಗೆ ಸರ್ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಇವರ ಬಳಿಕ ಉಪನ್ಯಾಸ ಕಾರ್ಯಕ್ರಮ ನಡೆಯುತ್ತದೆ. ಕ್ಷಮಿಸಿ, ಒಂದೇ ನಿಮಿಷ. ಡಾಕ್ಟರ್ ಚಿದಾನಂದ ಗೌಡರು ವಿಜ್ಞಾನಿಗಳು. 1919ನೇ ಇಸ್ವಿಯಲ್ಲಿ ಅವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅಮೆರಿಕಕ್ಕೆ ಹೋಗಿ ಇತ್ಯಾದಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಅವಾಗ ಸಂಶೋಧನೆ ನಡೀತಾ ಇದೆ. ಸುಮ್ಮನೆ ಮಾಹಿತಿ. ಅವರು ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು. ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ಸಾಹಿತ್ಯವನ್ನ ಅಧ್ಯಯನ ಮಾಡಬಹುದು, ಮಹಾನ್ ಚೇತನಗಳ ಚಿಂತನೆಗಳನ್ನ ಅಧ್ಯಯನ ಮಾಡಬಹುದು ಅಂತ ನಿಮ್ಗೊಂದು ಮಾತು. ಸರ್ವ ವಿಶ್ವಚೇತನ ಮನಸ್ಸುಗಳಿಗೆ ನಮಸ್ಕಾರಗಳು. ವೇದಿಕೆಯಲ್ಲಿರುವಂತಹ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರಶಿಕ್ಷಕರೇ, ಪ್ರಾಧ್ಯಾಪಕರೇ ಮತ್ತು ಪ್ರಶಿಕ್ಷಣಾರ್ಥಿಗಳೇ, ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿರ್ತಕ್ಕಂಥದ್ದು, ಒಂಥರ ರೋಮಾಂಚನಗೊಳ್ಳುವಂತಹ ಕಾರ್ಯಕ್ರಮ ನನಗೆ. ಕಾರಣ ಏನು ಅಂದರೆ, ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವಂತಹ ಒಬ್ಬ ಪ್ರಾಧ್ಯಾಪಕನಾಗಿ ಕುವೆಂಪು ಅವರನ್ನ ಬಹಳ ಹತ್ತಿರದಿಂದ ಓದಿ ತಿಳ್ಕೊಂಡು ಅವರ ಚಿಂತನೆಗಳಿಗೆ ಪೂರಕವಾಗಿ ನನ್ನ ಜೀವನ ಶೈಲಿಯನ್ನು ರೂಪಿಸಿಕೊಂಡು ವೃತ್ತಿಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವಂಥ ಒಬ್ಬ ಪ್ರಾಧ್ಯಾಪಕ. ಹಂತದಲ್ಲಿ ಕುವೆಂಪು ಅವರನ್ನೇ ಕುರಿತು ಒಂದು ಪುಸ್ತಕವನ್ನು ಬರೆದು ನನಗೆ ಉದ್ಯೋಗವನ್ನು ಕೊಟ್ಟಂತಹ ಆಗಿನ ಕುಲಪತಿಗಳಾದಂತಹ ಪ್ರೊಫೆಸರ್ ಚಿದಾನಂದ ಗೌಡರು ಈ ವೇದಿಕೆ ಕರ್ಕೊಂಡ್ಬಂದು ಆ ಕುವೆಂಪು ಅವರ ಹೆಸರಲ್ಲಿ ಬರೆದಿರುವಂತಹ ಪುಸ್ತಕವನ್ನೇ ಅವರ ಕುಮಾರಿ ಸುಪುತ್ರಿಯರಾದಂತಹ ತಾರಿಣಿ ಮೇಡಮ್ ಅವರು ಬಂದು ಆ ಪುಸ್ತಕವನ್ನು ರಿಲೀಸ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಕುವೆಂಪು ಅವರ ಆಧ್ಯಾತ್ಮ ದೈವ ಅಂದರೆ ವಿವೇಕಾನಂದ. ಅಂತಹ ವಿವೇಕಾನಂದ ಸಂಸ್ಥೆಯಿಂದ ಶ್ರೀಗಳು ಬಂದು ನಮ್ಮನ್ನೆಲ್ಲ ಹರಿಸಿದ್ದು. ಜೊತೆಗೆ ನನ್ನ ಗುರುಗಳಾಗಿರುವಂತಹ ಮೋಹನ್ ಕುಮಾರ್ ಅವರು ಕೂಡ ಈ ವೇದಿಕೆಯಲ್ಲಿದ್ದು ಅದಕ್ಕೆ ಚಾಲನೆಯನ್ನು ನೀಡಿರುವಂಥದ್ದು ಮತ್ತು ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಉಮೇಶ್ ಅವರು ಕೂಡ ಸಾಕ್ಷಿಯಾಗಿತ್ತು. ಅದರೊಂದಿಗೆ ನನ್ನ ಆತ್ಮೀಯ ಸ್ನೇಹಿತ, ನನ್ನ ಬರವಣಿಗೆಯ ಸ್ಫೂರ್ತಿ ಅಂದರೂ ತಪ್ಪಾಗಲಿಕ್ಕಿಲ್ಲ, ಡಾಕ್ಟರ್ ನೆಲ್ಲಿಕಿಟ್ಟೆ ಸಿದ್ದೇಶ್ ಅವರು ಆ ಕೃತಿಯ ಕುರಿತು ಮಾತನಾಡಿರುವಂಥದ್ದು. ಜೊತೆಗೆ ನನ್ನ ಕುಟುಂಬ, ನನ್ನ ವಿದ್ಯಾರ್ಥಿ ಬಳಗ, ನನ್ನ ಎಲ್ಲ ಸ್ನೇಹಿತರು ಇದಕ್ಕೆ ಸಾಕ್ಷಿಯಾಗಿರುವಂತಹ ಕಾರ್ಯಕ್ರಮ ನಿಜವಾಗ್ಲೂ ಜೀವನದಲ್ಲಿ ಈ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಹಾಗಾಗಿ ಈ ಒಂದು ಕಾರ್ಯಕ್ರಮ ನನಗೆ ತುಂಬ ಆತ್ಮತೃಪ್ತಿಯನ್ನು ತಂದಿರುವಂಥದ್ದು, ರೋಮಾಂಚನಗೊಳಿಸಿರುವಂಥದ್ದು ಮತ್ತು ಆತ್ಮಶ್ರೀ ಅಂತ ಏನು ಕುವೆಂಪು ಅವರು ಹೇಳ್ತಾರೆ, ಆ ನಿಟ್ಟಿನಲ್ಲಿ ಸಾಧನೆಗೈಯೋದಕ್ಕೆ ಈ ಕಾರ್ಯಕ್ರಮ ಖಂಡಿತವಾಗೂ ನಮ್ಮೆಲ್ಲರಿಗೂ ಚಾಲನೆ ನೀಡುತ್ತೆ ಅಂತ ನಾನು ಭಾವಿಸ್ತೇನೆ. ಇದು ಕಾರ್ಯಕ್ರಮದ ಕುರಿತಾಗಿ ಒಂದಿಷ್ಟು ಹೇಳೋದಾದ್ರೆ, ಕುವೆಂಪು ಅಂದ್ರೇನೆ ಅದು ಒಂದು ಸಮುದ್ರ. ಬಹಳಷ್ಟು ವ್ಯಕ್ತಿಗಳು ಬಹಳಷ್ಟು ಶಾಖೆಗಳಲ್ಲಿ ಕುವೆಂಪು ಅವರನ್ನ ಹಿಡಿದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಸಾಹಿತಿಗಳು ಹೇಳ್ತಾರೆ ಅವರು ಸಾಹಿತಿ ಅಂತ,
ವಿಜ್ಞಾನಿಗಳು ಹೇಳ್ತಾರೆ ಅವರು ವಿಜ್ಞಾನಿಗಳು ಅಂತ, ನಾವು ಶಿಕ್ಷಕರು ಹೇಳ್ತೀವಿ ಅವ್ರು ಶಿಕ್ಷಕರು ಅಂತ. ಹಾಗಿದ್ರೆ ಯಾರು ಕುವೆಂಪು ಅವರು ಅನ್ನೋದು ಒಂದು ಎಲ್ಲೆಲ್ಲಿ ಹಿಡಿದಿಟ್ಕೊಳ್ಳೋದು ಬಹಳ ಕಷ್ಟದ ಕೆಲಸ. ಅಂತಹ ಒಂದು ಮೇಧಾವಿ, ಅಂತಹ ಒಂದು ದಿವ್ಯ ದೃಷ್ಟಿ ಕುವೆಂಪು ಅವರಾಗಿದ್ದು ಅಂತ ನಮ್ಮ ಎಲ್ಲ ಶಾಖೆಗಳಿಂದ ನೋಡಿದಾಗ ನಮಗನ್ಸುತ್ತೆ. ಅಂತಹ ಕುವೆಂಪು ಅವ್ರನ್ನ ಯಾಕೆ ಶಿಕ್ಷಣ ರಂಗಕ್ಕೆ ಒಂದಿಷ್ಟು ಹತ್ತಿರವಾಗಿ ಪರಿಚಯಿಸಬಾರದು ಅನ್ನುವಂತಹ ಚಿಂತನೆ ನನ್ನಲ್ಲಿ ಮೂಡಿತು. ಅದಕ್ಕೆ ಈಗಾಗಲೇ ಕಾರಣ ಭೂತ ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ನೆಲ್ಲಿಕಟ್ಟೆ ಸಿದ್ದೇಶ್ ಅವರು ಪ್ರಸಾರಾಂಗದ ನಿರ್ದೇಶಕರಾಗಿ ಒಂದು ಲೇಖನವನ್ನು ಬರ್ಕೊಡಿ ಶಿಕ್ಷಣದಿಂದ ಹೊರಹೋಗಲಿ ಅನ್ನುವಂತಹ ಕೆಲಸವನ್ನು ನನಗೆ ಕೊಟ್ಟಾಗ ಏನೋ ಹೊಸ ಹೇಳ್ತಾ ಇದ್ದಾರಲ್ಲ ಬರೀಬೇಕು ಅನ್ನುವಂತಹ ಆಶಯದೊಂದಿಗೆ ಬರವಣಿಗೆ ಶುರು ಮಾಡಿದೆ. ಬರವಣಿಗೆ ಮಾಡೋದಕ್ಕಿಂತ ಮುಂಚೆ ಅಧ್ಯಯನ ಮಾಡಬೇಕು ಅಂತ ಓದ್ತಾ ಹೋದಾಗ ಕವನ ಓದಿದ್ರು ಶೈಕ್ಷಣಿಕ ಚಿಂತನೆಗಳು ಕಾಣ್ತಾ ಇವೆ, ಕಾವ್ಯ ಓದಿದ್ರು ಶೈಕ್ಷಣಿಕ ಚಿಂತನೆಗಳು ಕಾಣ್ತಾ ಇವೆ, ಅವರ ಭಾಷಣಗಳಲ್ಲೂ ಶೈಕ್ಷಣಿಕ ಚಿಂತನೆಗಳಿವೆ. ಕೊನೆಯದಾಗಿ ಅವರ ಇಡೀ ವಿದ್ಯಾರ್ಥಿಗಳು ಬರೆದಿರುವಂತಹ ಲೇಖನಗಳು ಸಂಪುಟವನ್ನ ನೋಡಿದ್ರೆ ಅದರಲ್ಲೂ ಆದರ್ಶ ಶಿಕ್ಷಕನಾಗಿ ಕುವೆಂಪು ಕಾಣ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅವರ ಜೀವನ ಶೈಲಿ ಆಗಿದೆ ಅಂತ ನೋಡ್ಬಿಟ್ಟೆ ನಾನು. ಅದರಲ್ಲೂ ಶೈಕ್ಷಣಿಕ ಚಿಂತನೆಗಳು ಕಾಣ್ತಾ ಇದೆ. ಎಷ್ಟೋ ಶಿಕ್ಷಣದ ಚಿಂತನೆಗಳು ಅವರ ನಿತ್ಯ ಜೀವನದ ರೂಢಿಗಳಾಗಿದ್ವು ಅಂತ. ಹಾಗಾಗಿ ನನಗೆ ಮನದಟ್ಟಾಗಿದ್ದೇನು ಅಂದ್ರೆ ಇದು ಬರೀ ಒಂದು ಆರೋಪದ ಲೇಖನಕ್ಕೆ ನಿಲ್ಲಿಸಬಾರ್ದು. ಯಾಕಂದ್ರೆ ಪ್ರಪಂಚದಾದ್ಯಂತ ಸಾಕಷ್ಟು ಶೈಕ್ಷಣಿಕ ಚಿಂತಕರಿದ್ದಾರೆ, ಚಿಂತನೆಗಳ ಬಗ್ಗೆ ಹೇಳಿದ್ದಾರೆ. ಆದ್ರೆ ನಮ್ಮಲ್ಲೇ ಇರುವಂತಹ ಒಬ್ಬ ಶೈಕ್ಷಣಿಕ ಮಹಾನ್ ಚಿಂತಕ ಪ್ರಪಂಚಕ್ಕೆ ಗುರುತಿಸಬೇಕಾಗಿರುವಂತಹ ಅವಶ್ಯಕತೆ ಇದೆ. ಮೊದಲು ಕನ್ನಡದಲ್ಲಿ ಇದನ್ನು ಶುರು ಮಾಡ್ತೇನೆ, ಆಮೇಲೆ ಇಂಗ್ಲಿಷ್ ತಗೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಮೊದಲು ಕನ್ನಡ ಪುಸ್ತಕವನ್ನು ಬರೆದೆ. ಆ ಬರವಣಿಗೆ ಪೂರಕವಾಗಿ ನಮ್ಮ ಎರಡು ವಿದ್ಯಾರ್ಥಿಗಳು ಬಹಳ ಸ್ಟ್ರಾಂಗ್ ಆಗಿ ನಿಂತ್ಕೊಂಡು ವಿಷಯ ವಸ್ತುಗಳನ್ನ ಒದಗಿಸಿಕೊಟ್ರು. ಒಂದಿಷ್ಟು ಕರೆಕ್ಷನ್ಸ್ಗಳು ಕೂಡ ಮಾಡಲಾಯಿತು ಎಲ್ಲರೂ ಸೇರಿಕೊಂಡು. ಅದರ ರೂಪಕವೇ ಈ ಪುಸ್ತಕ. ಹಾಗಾಗಿ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ವಿದ್ಯಾರ್ಥಿಗಳು ಮತ್ತು ನಾವು ಪುರಶಿಕ್ಷಕರೆಲ್ಲ ಸೇರ್ಕೊಂಡಿದ್ದೀವಿ. ಕುವೆಂಪು ಅವರ ಶೈಕ್ಷಣಿಕ ನಿಲುವುಗಳನ್ನು ನೋಡ್ತಾ ಹೋದ್ರೆ, ಕುವೆಂಪು ಅವರ ಅನುಭವಗಳನ್ನ ನಾವು ಅರ್ಥಕೊಳ್ತಾ ಹೋದ್ರೆ, ಅವರ ಬೋಧನಾ ಶೈಲಿಯನ್ನ ಗಮನಿಸ್ತಾ ಹೋದ್ರೆ, ಅವರ ವಿದ್ಯಾರ್ಥಿಗಳಿಂದ ಹೊರಬಂದಿರುವಂತಹ ಮಾಹಿತಿ ಮತ್ತು ಅನುಭವಗಳನ್ನ ಓರೆ ಹೆಚ್ಚಿ ನೋಡ್ತಾ ಹೋದ್ರೆ ನನಗನ್ಸಿದ್ದು ಹಿ ಈಸ್ ಅ ಗ್ರೇಟ್ ಟೀಚರ್ ಫಸ್ಟ್. ಅಂಡ್ ನಾಟ್ ಓನ್ಲಿ ಗ್ರೇಟ್ ಟೀಚರ್, ಹಿ ಈಸ್ ಅ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಒಬ್ಬ ಶಿಕ್ಷಕನಾಗಬೇಕಾದ್ರೆ ನಾವು ಎಷ್ಟು ಪರಿಪೂರ್ಣವಾಗಿ ಅಧ್ಯಯನ ಮಾಡ್ತೀವಿ, ಪಾಠವನ್ನ ಮಾಡ್ತೀವಿ ಅನ್ನೋದು ಒಂದು ಕಡೆ ಇಟ್ಟರೆ, ಎಷ್ಟು ಪರಿಪೂರ್ಣವಾಗಿರ್ತಕ್ಕಂತಹ ಆದರ್ಶ ವ್ಯಕ್ತಿಗಳು ನಾವಿದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಾಗಿ ಕುವೆಂಪು ಅನ್ನುವಂತಹ ಒಂದು ದಿವ್ಯ ಶಕ್ತಿ ಎಲ್ಲ ಶಿಕ್ಷಕರಿಗೆ ಆದರ್ಶಪ್ರಾಯರಾಗಬೇಕು ಅನ್ನುವುದು ಕೂಡ ನನ್ನ ಉದ್ದೇಶ ಆಗಿದೆ. ಅದರೊಂದಿಗೆ ಸಾಕಷ್ಟು ವಿಚಾರಗಳನ್ನ ಈಗ ನಮ್ಮ ಮಾತುಗಳಲ್ಲಿ ಹೇಳಿದ್ರೆ, ಆಕ್ಚುಲಿ ಕುವೆಂಪು ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಅಷ್ಟೊಂದು ಕೊಡುಗೆ ನೀಡಿದ್ರೂ ಕೂಡ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಹೇಗೆ ಆಲೋಚನೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಸಾಹಿತ್ಯದಿಂದ ಹೇಳ್ಕೊಡ್ತಾರೆ. ಮೋಸ್ಟ್ಲಿ ನನಗನ್ಸಿದ ಮಟ್ಟಿಗೆ ಯಾವ ಸಾಹಿತ್ಯಕಾರರು ಕೂಡ ಅಷ್ಟು ಪ್ರಬುದ್ಧ ರೀತಿಯಲ್ಲಿ ಹೇಳ್ಕೊಟ್ಟಿರೋದಿಲ್ಲ ಅಂತ ಅನ್ಸುತ್ತೆ. ಅದ್ರ ಜೊತೆಗೆ ಹೊಸತನ್ನ ನಾವು ಯೋಚಿಸೋಣ, ಆದರೆ ಹಳೆಯದನ್ನು ಬಿಡಬಾರ್ದು ಅಂತ ಹೇಳ್ತಾರೆ. ನಮ್ಮ ಹಳೆಯಲ್ಲಿರುವಂತಹ ಅಷ್ಟೂ ಸಂಸ್ಕೃತಿಗಳು ಓರೆ ಹಚ್ಚಿ ಸೋಸಿ ನೋಡಿ ಅಲ್ಲಿರುವಂತಹ ಉತ್ಕೃಷ್ಟವಾಗಿರ್ತಕ್ಕಂಥ ಅಂಶಗಳನ್ನ ಮುಂದಿನ ತಲೆಮಾರಿಗೆ ಸಾಗಿಸಬೇಕಾಗಿರೋದು ಕೂಡ ಈಗಿನ ತಲೆಮಾರಿನ ಸಾಧ್ಯವಾಗಿರ್ತಕ್ಕಂತಹ ಕರ್ತವ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಮತ್ತು ಶಿಕ್ಷಣದ ಮುಖ್ಯವಾಗಿರ್ತಕ್ಕಂಥ ಕರ್ತವ್ಯವೆಂದ್ರೆ ಸಮಾಜ ಸಾಮಾಜಿಕವಾಗಿ, ಆರ್ಥಿಕವಾಗಿ, ನೈತಿಕವಾಗಿ ಸದೃಢವಾಗಿರ್ಬೇಕು ಅಂತ. ಅದರ ಕೆಲಸ ಶಿಕ್ಷಣ ಮಾಡಬೇಕು. ನಾವು ಸಾಮಾಜಿಕವಾಗಿ ಬೆಳಿಬೇಕು ಅಂದ್ರೆ ಬರೀ ಸಮಾಜಶಾಸ್ತ್ರದ ಅಧ್ಯಯನ ಅಷ್ಟೇ ಸಾಕಾಗಲ್ಲ. ಒಟ್ಟಾಗಿ ಶಿಕ್ಷಣವನ್ನ ಗಮನದಲ್ಲಿ ಇಟ್ಕೊಂಡು ನಾವು ಎಲ್ಲ ರಂಗಗಳಲ್ಲಿ ಬದಲಾವಣೆಯನ್ನು ತರಬೇಕು ಅನ್ನುವಂಥದ್ದನ್ನ ಅವರು ಬಯಸ್ತಾ ಇದ್ರು. ಮತ್ತು ವಿಶೇಷವಾಗಿ ಎಲ್ಲರಿಗೂ ನಿರಂಕುಶಮತಿಗಳಾಗಿ ಅಂತ ಅವ್ರು ಕರೆಯನ್ನ ಕೊಡ್ತಾರೆ. ಅದೇ ಒಂದು ದೊಡ್ಡ ಅಧ್ಯಾಯ ಇದೆ ನಿರಂಕುಶಮತಿಗಳಂದ್ರೆ ಏನು. ಆ ಕರೆಯನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ. ವಿಶೇಷವಾಗಿ ವಿಶ್ವವಿದ್ಯಾಲಯಗಳ ಪರಿಸ್ಥಿತಿಗಳು ನಾವೀಗ ನೋಡ್ತಾ ಇದ್ದೀವಿ. ಆದ್ರೆ 60-70 ವರ್ಷಗಳ ಹಿಂದೆ ಕುವೆಂಪು ಹೇಳ್ತಾ ಇದ್ರು, ವಿಶ್ವವಿದ್ಯಾಲಯಗಳು ವಿಶ್ವವಿದ್ಯೆಯನ್ನ ನೀಡಬೇಕು. ಉನ್ನತ ಶಿಕ್ಷಣ ಅದು UG ಆಗಿರಲಿ PG ಆಗಿರಲಿ, ಅದು ಬರೀ ಯಾವುದೋ ಕರಿಕ್ಯುಲಮ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತಹ ಪಾಠ ಮಾಡೋದಲ್ಲ, ಇಡೀ ವಿಶ್ವಕ್ಕೆ ಬೇಕಾಗಿರುವಂತಹ ವ್ಯಕ್ತಿತ್ವವನ್ನು ರೂಪಿಸುವ ಪಾಠವನ್ನು ಅದು ಮಾಡಬೇಕು. ಅದು ವಿಶ್ವವಿದ್ಯೆ. ಆ ವಿಶ್ವವಿದ್ಯೆ ವಿಶ್ವ ಪ್ರಜ್ಞೆಯನ್ನ ಮೂಡಿಸಬೇಕು. ಆ ವಿಶ್ವ ಪ್ರಜ್ಞೆ ವಿಶ್ವ ಮೈತ್ರಿಯನ್ನು ಉಂಟು ಮಾಡುತ್ತೆ. ವಿಶ್ವ ಮೈತ್ರಿ ಉಂಟಾದಾಗ ಮಾತ್ರ ವಿಶ್ವ ಮಾನವ ಪರಿವರ್ತನೆ ಆಗ್ತಾನೆ ಅಂತ. ಸೊ ಹಾಗಾಗಿ ಆ ವಿಶ್ವ ಮಾನವ ರೂಪಿಸಬೇಕಾದ್ರೆ ವಿಶ್ವವಿದ್ಯಾಲಯಗಳ ಪಾತ್ರ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಆಮೇಲೆ ಪೂರ್ಣಚಂದ್ರ ತೇಜಸ್ ಅವರು ಬರೆದಿರುವಂತಹ ಅಣ್ಣನ ಕನಸು ಅನ್ನುವಂತಹ ಪುಸ್ತಕ ಕೂಡ ನಾನು ರೆಫರ್ ಮಾಡಬೇಕು. ಅವ್ರು ಹೇಳ್ತಾರೆ, ಅವರು ಕುವೆಂಪು ಅವರನ್ನ ಸಂಬೋಧಿಸಿ ಹೇಳುವಂಥದ್ದು ಅಣ್ಣ ನಮಗೆ ಎಲ್ಲವನ್ನ ಹೇಳ್ಕೊಡ್ತಾ ಇರೋದು ಬರೀ ಹ್ಯಾಕ್ ಬದುಕಬೇಕು ಅನ್ನುವಂಥದ್ದು ಅಂತ, ಹ್ಯಾಕ್ ಬರಿಬೇಕು ಅಂತ ಅಲ್ಲ. ಬಹಳ ವಿಶೇಷ ಇದು. ಬಹಳಷ್ಟು ಸಾಹಿತಿಗಳು ಹ್ಯಾಕ್ ಬರಿಬೇಕು ಅನ್ನೋದು ಕಲಿತಾರೆ ಹೊರತು ಹ್ಯಾಕ್ ಬದುಕಬೇಕು ಅನ್ನೋದು ಕಲಿಯಲ್ಲ. ಹಾಗಾಗಿ ಕುವೆಂಪು ಅವರು ಹೇಳ್ಕೊಡ್ತಾ ಇರೋದು ಹ್ಯಾಕ್ ಬದುಕಬೇಕು ಅನ್ನೋದು. ಹಾಗಾಗಿ ಬದುಕು
ಬರವಣಿಗೆ ಒಂದೇ ಇರಬೇಕು ಅನ್ನೋದು ಕುವೆಂಪು ಅವರ ಭಾವವಾಗಿದೆ. ಹಾಗಾಗಿ ಬರೆಯೋದು ಬಹಳ ಸಹಜ, ಆದರೆ ನಾವು ಬದುಕ್ತಾ ಇದ್ದೀವ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತೆ. ಮತ್ತು ಇತ್ತೀಚೆಗೆ ಸಾಕಷ್ಟು ಕಮಿಟಿಗಳು ಕಮಿಷನ್ಸ್ಗಳು ಅಂತರ್ಶಿಸ್ತೀಯ ಬೋಧನೆ ಬಗ್ಗೆ ಹೆಚ್ಚಾಗಿ ವ್ಯಾಪಕವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಒಂದು ಸಬ್ಜೆಕ್ಟ್ ಅಷ್ಟೇ ಕೋರ್ ಆಗಿ ಪಾಠ ಮಾಡಬೇಡಿ, ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. NEP ಕೂಡ ಅದ್ರ ಬಗ್ಗೆ ಹೇಳುತ್ತೆ. ಆದರೆ 70 ವರ್ಷಗಳ ಹಿಂದೆ ಕುವೆಂಪು ಅವರು ಇದನ್ನು ಹೇಳಿದ್ರು ಅನ್ನೋದು ಬಹಳ ಮುಖ್ಯ. ನಮ್ಮ ಯಾವ NEP ಡಾಕ್ಯುಮೆಂಟ್ ಕೂಡ ಕುವೆಂಪು ಅವ್ರನ್ನ ಸೈಟ್ ಮಾಡಲ್ಲ. ವಿಶೇಷ ಗಮನಿಸಬೇಕು ನಾವು. ಆಕ್ಚುಲಿ ಕುವೆಂಪು ಅವರು ಹೇಳಿರುವಂತಹ ತತ್ವ ಸಿದ್ಧಾಂತಗಳು ನೀವು ಪ್ರಪಂಚದಾದ್ಯಂತ ಆಗಿರುವಂತಹ ಅಷ್ಟೂ ವಿದ್ಯಮಾನಗಳ ಕಮಿಟಿಗಳನ್ನ ಎಜುಕೇಶನ್ ತೆಗೆದು ನೋಡಿ. ಆಕ್ಚುಲಿ ಡೆಲಾಕ್ಸ್ ಕಮಿಷನ್ ತಗೊಳ್ಳಿ, ಇಂಚಾನ್ ಕಮಿಟಿ ರಿಪೋರ್ಟ್ ತಗೊಳ್ಳಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರಿಪೋರ್ಟ್ ತಗೊಳ್ಳಿ, ಅಷ್ಟೂ ಕಮಿಟಿಗಳಿಗೆ ಹೇಳ್ತಾ ಇವೆ. ಆ ಎಲ್ಲ ಚಿಂತನೆಗಳು ಕುವೆಂಪು ಅವರ ಬರಹ ಮತ್ತು ಭಾಷಣಗಳಲ್ಲಿ ಗಮನಿಸಿ. ಹಾಗಾಗಿ ಆ ಅಂಶಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ಇಡೀ ಪ್ರಜಾಪ್ರಭುತ್ವ ಬಗ್ಗೆಯೂ ಮಾತಾಡ್ತಾರೆ ಅವರು. ಈಸ್ ಎ ಪೊಲಿಟಿಕಲ್ ಸೈಂಟಿಸ್ಟ್ ಅಂತ ಹೇಳ್ತಾರೆ ಅವರು. ನಿಸರ್ಗ ತತ್ವ, ಸರಳತೆಯ ತತ್ವ, ವೈಚಾರಿಕ ತತ್ವ ಮತ್ತು ನುಡಿ ತತ್ವ, ಈ 4 ತತ್ವಗಳು ನಾವು ಸಂಪೂರ್ಣವಾಗಿ ಸಾಕಾರಗೊಳಿಸಿದ್ದೆ ಆದರೆ ಮಾತ್ರ ಪ್ರಜಾಪ್ರಭುತ್ವದಲ್ಲಿ ಸಾಕ್ಷರತೆಯನ್ನ ಮತ್ತು ಸಫಲತೆಯನ್ನು ಹೊಂದಲು ಸಾಧ್ಯ ಆಗುತ್ತೆ. ಹಾಗಾಗಿ ಅವುಗಳನ್ನು ನಾವು ಪಾಲಿಸಬೇಕು ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ. ಹಾಗಾಗಿ ಈ ಇಡೀ ಪುಸ್ತಕದ ಸಾರ ಅಂದ್ರೆ ಪಂಚಮಂತ್ರಗಳು. ಆ ಪಂಚಮಂತ್ರಗಳನ್ನ ನಾವು ಅನುಸರಿಸಿದ್ದೇ ಆಗಿದೆ. ನಿಜವಾಗ್ಲೂ ಕುವೆಂಪು ನಮ್ಮೆಲ್ಲರೊಳಗಡೆ ಇರ್ತಾರೆ. ಆ ಮಂತ್ರಗಳೇ ಮನುಜ ಮಂತ್ರ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣದೃಷ್ಟಿ. ಹಾಗಾಗಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಇಡೀ ಪೂರ್ಣ ದೃಷ್ಟಿಯ ಕಡೆಗೆ ತಗೊಂಡು ಹೋಗುವಂತಹ ಕೆಲಸಗಳು ಕಾರ್ಯಗಳು ಆಗಬೇಕಾಗಿದೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಬಹಳ ವಿಶೇಷವಾಗಿ ತಾವೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದೀರಿ ಮತ್ತು ವಿಶೇಷವಾಗಿ ಅದರ ಸಫಲತೆಗೆ ಕಾರಣರಾಗಿರ್ತೀರಿ. ಮತ್ತು ಬಹಳಷ್ಟು ಜನ ನನಗೆ ಒಂದು ಪ್ರಶ್ನೆ ಕೇಳಿದ್ರು, ನನ್ನ ಇನ್ವಿಟೇಷನ್ ಕಾರ್ಡಲ್ಲಿ ಆಥರ್ಸ್ ಹೆಸರುಗಳನ್ನು ಹಾಕಿಲ್ಲ ನಾವು. ನನಗೆ ಸುಮಾರು ಜನ ಕೇಳಿದ್ರು ಯಾಕೆ ನಿಮ್ಮ ಹೆಸರುಗಳು ಹಾಕೋದಿಲ್ಲ ಅಂತ. ನಾನು ಹೇಳಿದೆ, ಕುವೆಂಪು ಅನ್ನೋದೇ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲರನ್ನ ಹಿಡಿದಿಟ್ಕೊಳ್ಳುತ್ತೆ, ಎಲ್ಲರನ್ನ ಕರ್ಕೊಂಡು ಬರುತ್ತೆ. ಹಾಗಾಗಿ ಆಥರ್ಸ್ ಹೆಸರುಗಳು ಬೇಕಾಗಿಲ್ಲ ಅನ್ನೋ ಕಾರಣಕ್ಕೆ ನಾವು ಯಾವ ಆಥರ್ಸ್ಗಳ ಹೆಸರುಗಳು ಕೂಡ ಹಾಕಿಲ್ಲ. ಅದು ನಿಜವಾಗ್ಲೂ ಅದು ಕಲಿಸಿದೆ. ಇಷ್ಟು ಜನ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ತಾವೆಲ್ಲರೂ ಇಲ್ಲಿ ಭಾಗವಹಿಸಿದಿರಿ. ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಕುವೆಂಪುರ ಕುರಿತು ವಿಶೇಷವಾಗಿ ಮಾತನಾಡಿದಂತಹ ಪರಮ ಪೂಜ್ಯ ಸ್ವಾಮಿ ಯುಕ್ತೇಶಾನಂದ ಅವರು ನಮ್ಮೊಂದಿಗೆ ಬಂದು ಆಶೀರ್ವಚನವನ್ನು ಮಾಡಿ ಈ ಕಾರ್ಯಕ್ರಮ ಸಫಲತೆಗೆ ಕಾರಣಭೂತರಾಗಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತು ಜನಹಿತ ಸಭೆಯ ಪರವಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಈ ಕೃತಿ ಬಿಡುಗಡೆಯನ್ನ ಮಾಡಿರುವಂತಹ ಕುವೆಂಪು ಅವರ ಸಂಬಂಧಿಕರು ಮತ್ತು ಅವರ ವಿಶೇಷ ಚೇತನಗಳ ಬಳುವಳಿಯಾಗಿ ಪಡ್ಕೊಂಡಂತಹ ಪ್ರೊಫೆಸರ್ ಚಿದಾನಂದ ಗೌಡರು ಮತ್ತು ತಾರಣಿ ಅಮ್ಮನವರು ಈ ಕಾರ್ಯಕ್ರಮದಲ್ಲಿ ಬಂದು ಆ ಕೃತಿಯನ್ನು ಬಿಡುಗಡೆಗೊಳಿಸಿ ನಮಗೆ ಇವತ್ತು ಸನ್ಮಾರ್ಗವನ್ನು ತೋರಿಸಿದ್ದೀರಿ. ನೀವು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಾವು ಇವತ್ತು ನಡೀತಾ ಇದ್ದೀವಿ. ಮುಂದೆಯೂ ಕೂಡ ನಿಮ್ಮ ಆದರ್ಶ ಮಾರ್ಗದಲ್ಲಿ ನಾವು ನಡೀತೇವೆ, ಮತ್ತೆ ಮತ್ತೆ ನಿಮ್ಮನ್ನು ನೆನಪಿಸ್ಕೊಳ್ತೇವೆ ಅನ್ನುವಂತಹ ಭರವಸೆಯನ್ನು ನೀಡ್ತಾ ಪ್ರೊಫೆಸರ್ ಚಿದಾನಂದ ಗೌಡರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸ್ತೇವೆ. ಹಾಗೆ ಅವರೊಂದಿಗೆ ಚೈತನ್ಯ ಸ್ಫೂರ್ತಿಯಾಗಿ ಚಿಲುಮೆಯಾಗಿ ನಿಂತವರು ತಾರಣಿ ಅಮ್ಮನವರು, ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಶುಭ ಹಾರೈಸಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಅವ್ರಿಗೂ ಕೂಡ ನಾವು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೇವೆ. ಇಂದಿನ ಕಾರ್ಯಕ್ರಮದ ಪುಸ್ತಕದ ಕುರಿತಾಗಿ ವಿಶೇಷವಾಗಿ ನನ್ನ ಸ್ನೇಹಿತ ಮತ್ತು ಕನ್ನಡ ವಿಭಾಗದ ಪ್ರಾಧ್ಯಾಪಕ, ರಾಜ್ಯ ಕಂಡಂತಹ ಸ್ವರೂಪ ಸಾಹಿತಿ ಮತ್ತು ಕುವೆಂಪು ತತ್ವ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡು ಜೀವನ ಮಾಡ್ತಾ ಇರುವಂತಹ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರು ಶಿವಮೊಗ್ಗದಿಂದ ಇಲ್ಲಿಗೆ ಬಂದು ಬಹಳ ಅತ್ಯದ್ಭುತವಾಗಿ ಪುಸ್ತಕದ ಅಷ್ಟೂ ರೂಪರೇಷೆಗಳನ್ನು ಎಳೆಯಾಗಿ ಬಿಚ್ಚಿಟ್ಟು ನಿಮ್ಮೆಲ್ಲರಿಗೂ ಆ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಪುಸ್ತಕವನ್ನು ಪರಿಪೂರ್ಣವಾಗಿ ಓದಬೇಕು ಅನ್ನುವಂತಹ ಒಂದು ತುಡಿತವನ್ನು ಕೂಡ ಉಂಟು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಈ ಸಭೆಯ ವತಿಯಿಂದ ಮತ್ತು ಜನಹಿತ ಸಭೆಯ ವತಿಯಿಂದ, ಈ ಕಾರ್ಯಕ್ರಮದ ವತಿಯಿಂದ ನನ್ನ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಡಾಕ್ಟರ್ ಮೋಹನ್ ಕುಮಾರ್ ಅವರು ನನ್ನ BEd ಕೋರ್ಸ್ನ ಗುರುಗಳು. ಸುಮಾರು 28 ವರ್ಷದ ಗುರು ಶಿಷ್ಯರ ಬಾಂಧವ್ಯ, ಸ್ನೇಹ, ಪ್ರೀತಿ. ಅವರು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ, ಎಲ್ಲ ಕಾರ್ಯಗಳಲ್ಲಿ ಜೊತೆ ನಿಂತ್ಕೊಂಡು ಆಶೀರ್ವಾದ ಮಾಡ್ತಾ ನಾನು ನಿನ್ನೊಂದಿಗಿದ್ದೇನೆ ಅನ್ನುವಂತಹ ಧೈರ್ಯವನ್ನು ತುಂಬ ಇಷ್ಟು ವರ್ಷಗಳಿಂದ ನಮ್ಮ ಜೊತೆಗಿದ್ದಾರೆ. ನಾವು ಇವತ್ತು ಏನಾದರೂ ಇಂದಿಷ್ಟು ಕೆಲಸಗಳನ್ನು ಮಾಡ್ತಾ ಇದ್ರೆ, ವಿದ್ಯಾರ್ಥಿಗಳ ಬಳಗವನ್ನು ಕಟ್ಟಾಕಿದ್ರೆ,
ಅಥವಾ ಈ ಫೀಲ್ಡ್ ಅಲ್ಲಿ ಏನಾದ್ರು ಒಂದಿಷ್ಟು ಎಲ್ಲ ಸ್ನೇಹಿತರನ್ನ ಹೊಂದಿದ್ದೀವಿ, ಗುರು ಹಿರಿಯರನ್ನ ಒಂದು ಒಳ್ಳೆ ಬಾಂಧವ್ಯ ನಡ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅದಕ್ಕೆ ಅವರ ಮಾರ್ಗಸೂಚಿಗಳು ನಮಗೆ ಕಾರಣವಾಗುತ್ತೆ. ಇಂತಹ ಕಾರ್ಯಕ್ರಮದಲ್ಲಿ ಮತ್ತು ಜನಹಿತ ಸಭೆಯ ಅಧ್ಯಕ್ಷರಾಗಿ ಕೂಡ ಅವರು ಸುಮಾರು 7 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಈ ತರದ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ವೇದಿಕೆ ಮುಖಾಂತರ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಆದರ್ಶ ಶಿಕ್ಷಕ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರುವಂತಹ ಪ್ರೊಫೆಸರ್ ಮಂಜುನಾಥ ಅವರು, ನಾವು ಅವ್ರನ್ನ ಕೇಳ್ಕೊಂಡಾಗ ಮೊದಲಿಗೆ ಅವರು ನನಗೆ ಯಾಕೆ ಬೇಕು ಈ ಪ್ರಶಸ್ತಿ, ಬೇಡ ಇನ್ಯಾರಿಗಾದ್ರೂ ಕೊಡಿ ಅಂತ ಹೇಳಿ ನಾವು ಹೇಳಿದ್ವಿ, ಇಲ್ಲ ಸರ್, ನಮಗೆ ಕಾಣ್ತಾ ಇರುವಂತಹ ಉತ್ಕೃಷ್ಟ ಶಿಕ್ಷಕರಲ್ಲಿ ತಾವು ಒಬ್ಬರಿದ್ದೀರಿ, ದಯವಿಟ್ಟು ಇದನ್ನ ನೀವು ಸ್ವೀಕಾರ ಮಾಡಬೇಕು ಅಂತ ಹೇಳಿದಾಗ ಒಲ್ಲದ ಮನಸ್ಸಿನಿಂದ ಅವರು ಸ್ವೀಕಾರ ಮಾಡಿದ್ದಾರೆ. ನಮಗೆ ಅವರಿಗೆ ಸನ್ಮಾನ ಮಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಿಜವಾಗ್ಲೂ ಈ ವೇದಿಕೆ ಮುಖಾಂತರ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ ಶಿಕ್ಷಣ ರಂಗದಲ್ಲಿ ರಂಗಕಲೆ ಅಂತ ಅಂದ ತಕ್ಷಣ ನಮಗೆ ಜ್ಞಾಪಕ ಆಗೋದು ಒಂದೇ ಒಂದು ಹೆಸರು, ಅದು ಪ್ರೊಫೆಸರ್ ಎಚ್ ಎಸ್ ಉಮೇಶ್ ಅವರು. ಯಾಕಂದ್ರೆ ಸುದೀರ್ಘ ಸೇವೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ, ಈವನ್ ನಾನು ಕೂಡ ಅವರ ಪಾಠವನ್ನು ಕೇಳಿದ್ದೇನೆ ರಿಫ್ರೆಷರ್ ಕೋರ್ಸ್ ಧಾರವಾಡಕ್ಕೆ ಹೋದಾಗ. ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಅವರ ಬೋಧನಾ ಶೈಲಿ ಇದೆ. ರಂಗಕಲೆಯನ್ನ ಬಹಳ ಸ್ಪಷ್ಟವಾಗಿ ಹಾಕೊಂಡು ವಿದ್ಯಾರ್ಥಿಗಳಿಗೆ ತಿಳಿಪಡಿಸುವಂತಹ ಕೆಲಸವನ್ನ ಸುಮಾರು ವರ್ಷಗಳಿಂದ ಅವರು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ, ಇನ್ನು ಕಾರ್ಯಕ್ರಮ ಆದಮೇಲೆ ವಿಶೇಷವಾಗಿ ಅವರು ಉಪನ್ಯಾಸವನ್ನು ಕೂಡ ತಮ್ಮೆಲ್ಲರಿಗೆ ನೀಡ್ತಾರೆ. ಅವರಿಗೆ ಈ ವೇದಿಕೆ ಮುಖಾಂತರ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ಸೂರನ್ನು ಒದಗಿಸಿಕೊಟ್ಟಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಮುರಳೀಧರ್ ಮೇಡಮ್ ಅವರು ಕಾರಣಾಂತರಗಳಿಂದ ಬರಕ್ಕಾಗಲಿಲ್ಲ. ಅದನ್ನ ಬರ್ತಾ ಇಲ್ಲ, ನಿಮ್ಮ ಕಾರ್ಯಕ್ರಮ ಚೆನ್ನಾಗಾಗಲಿ ಅನ್ನುವಂತಹ ಹಾರೈಕೆಯನ್ನ ಮಾಡಿ ನಮಗೆ ವೇದಿಕೆಯನ್ನೆಲ್ಲ ಒದಗಿಸಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹೇಳ್ತೇನೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂತಹ ಪ್ರೊಫೆಸರ್ ಡಿ ಪ್ರಹ್ಲಾದ್ ಅವರು ಯಾವಾಗಲೂ ನಮ್ಮನ್ನ ಒಂದು ಯಂಗ್ಸ್ಟರ್ ಬೆಳಿಬೇಕು ಅನ್ನುವಂತಹ ಮಾತುಗಳನ್ನ ಹೇಳ್ತಾ ಮೋಟಿವೇಟ್ ಮಾಡಿ ಇವತ್ತಿಗೂ ಕೂಡ ನಮ್ಮ ಜೊತೆಗೆ ಅವರು ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನ ಹಾರೈಸಿದ್ದಾರೆ. ಅವರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಪ್ರೊಫೆಸರ್ ಬುದ್ಧಿಮಲ್ಲೇಶ್ ಅವರು ನಮ್ಮ ವಿಭಾಗದಿಂದಲೇ PhD ಪದವಿಯನ್ನು ಪಡೆಯುವಂಥವರು ಮತ್ತು ವಿಶೇಷವಾಗಿ ಕುವೆಂಪು ಅವರ ಮೇಲೆ ಶೈಕ್ಷಣಿಕ ಚಿಂತನೆಗಳನ್ನು ಅಧ್ಯಯನ ಮಾಡಿ ಸಂಶೋಧನೆಯನ್ನು ಮಾಡಿರ್ತಾರೆ. ಅವರಲ್ಲೂ ಕೂಡ ನಾನು ಸಾಕಷ್ಟು ವಿಷಯಗಳನ್ನ ಥೀಸಿಸ್ ತಗೊಂಡು ಕಲೆ ಹಾಕಿ ನನ್ನ ಪುಸ್ತಕದಲ್ಲೂ ಕೂಡ ಅದನ್ನು ಸೈಟ್ ಮಾಡಿದ್ದೇನೆ. ವಿಶೇಷವಾಗಿ ತಮ್ಮೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಸರ್. ಜೊತೆಗೆ ಡಾಕ್ಟರ್ ಮಲ್ಲಿಕಾರ್ಜುನ ಶಾಸ್ತ್ರಿ ಅವರು ಇದ್ದಾರೆ, ಅವ್ರಿಗೂ ಕೂಡ ನಾನು ಬಂದಿದ್ದಕ್ಕೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಮತ್ತು ಡಾಕ್ಟರ್ ಶ್ರೀನಿವಾಸ್ ಸರ್ ಕರಾವಳಿ ವಿಭಾಗ ಯುವರಾಜ ಕಾಲೇಜಿನ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮೊಂದಿಗಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ದಾವಣಗೆರೆ ವಿಶ್ವವಿದ್ಯಾಲಯ ಡಾಕ್ಟರ್ ರಂಗಸ್ವಾಮಿ ಅವರು ಇದ್ದಾರೆ, ದೂರದ ಊರಿಂದ, ಬಟ್ ಅವರು ಮೈಸೂರವರೇ, ಆದರೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾನು ನಿಮ್ಮೊಂದಿಗೆ ಇದ್ದೀನಿ ಅನ್ನುವಂತಹ ಒಂದು ಭರವಸೆಯನ್ನು ನಾನು ಮೂಡಿಸಿದ್ದಾರೆ. ನಿಮಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಎಲ್ಲ BEd ಕಾಲೇಜುಗಳಲ್ಲಿ ಬಂದಿರುವಂತಹ ಪ್ರಶಿಕ್ಷಕರು, ಪ್ರಶಿಕ್ಷಣಾರ್ಥಿಗಳು ಮತ್ತು ಪ್ರಾಂಶುಪಾಲರು, ನೀವೆಲ್ಲರೂ ಕೈ ಜೋಡಿಸಿದ್ರೆ ಮೋಸ್ಟ್ಲಿ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಮತ್ತು ವಿಶೇಷವಾಗಿ ಆಗ್ತಿರಲಿಲ್ಲ. ಹಾಗಾಗಿ ಬಂದಿರುವಂತಹ ನೀವೆಲ್ಲರಿಗೂ ಕೂಡ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಬಹಳ ಅರ್ಥಪೂರ್ಣವಾಗಿ ಪ್ರಾರ್ಥನೆಯನ್ನ ಮಾಡಿದಂತಹ ಪ್ರೊಫೆಸರ್ ಶಶಿಕಲಾ ಮೇಡಮ್ ಅವರು, ನಮ್ಮನ್ನೆಲ್ಲ ಸಂಗೀತ